ಅಲುಬಿದಳ್ ಕಲ್ಮರಲ್ ಕರಗುವಂತೆ ಈ ಪದ್ಯಭಾಗವನ್ನು ಬರೆದವರು ಲಕ್ಷ್ಮೀಶ. 1550 ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು. ವಿದ್ವಾಂಸದಲ್ಲಿ ಇವನ ಜನ್ಮಸ್ಥಳ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಇವನಿಗೆ ಉಪಮಾಲೋಲ ಎಂಬ ಬಿರುದುಗಳಿವೆ. ವಾರ್ಧಕ ಷಟ್ಪದಿ ಇವನ ಕಾವ್ಯದ ಛಂದಸ್ಸು. ಬಂಧು ಮಿತ್ರರನ್ನು ಕೊಂದ ಪಾಪವನ್ನು ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ಪಾಂಡವರು ಅಶ್ವಮೇಧ ಯಾಗವನ್ನು ಮಾಡಿದ ಪ್ರಸಂಗವೇ ಜೈಮಿನಿ ಭಾರತದ ಕಥಾವಸ್ತು. ವೈಶಂಪಾಯನನ ಶಿಷ್ಯನಾದ ಜೈಮಿನಿ ಮುನಿಯು ಜಯರಾಜನಿಗೆ ಈ ಕಥೆಯನ್ನು ಹೇಳುತ್ತಾನೆ. ಮಹಾಭಾರತದಲ್ಲಿ ಅಶ್ವಮೇಧ ಯಾಜ್ಞದ ಕುದುರೆಯನ್ನು ಕಟ್ಟಿ ಹಾಕಿದ ಬಭ್ರುವಾಹನ ಅರ್ಜುನನೊಡನೆ ಯುದ್ಧಕ್ಕೆ ನಿಲ್ಲುತ್ತಾನೆ. ಈ ಸಂದರ್ಭದಲ್ಲಿ ತಂದೆ ಮಕ್ಕಳ ನಡುವೆ ನಡೆದ ಯುದ್ಧವನ್ನು ದಾಖಲಿಸುವ ಕವಿ ಲವಕುಶನ ಯುದ್ಧವನ್ನು ವರ್ಣಿಸುತ್ತಾನೆ. ಆಗ ಉಲ್ಲೇಖಿತವಾದ ಸೀತೆ ಪರಿತ್ಯಾಗದ ಸನ್ನಿವೇಶ ಪ್ರಸ್ತುತ ಪದ್ಯಭಾಗ. ಗೂಢಚಾರರ ಮಾತು ಕೇಳಿದ ರಾಮ ಮನೋವ್ಯಾಕುಲಗೊಂಡು ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸುತ್ತಾನೆ. ರಾಮ ತನ್ನನ್ನು ಪರಿತ್ಯಾಗ ಮಾಡಿದ ವಿಷಯ ತಿಳಿದ ಸೀತೆಯು ದುಃಖ ದುಗುಡುಗಳು ಹಾಗೂ ಲಕ್ಷ್ಮಣನ ಸಂದಿಗ್ಧತೆಗಳು ಇಲ್ಲಿವೆ. ಸೀತೆಯ ದುಃಖದಲ್ಲಿ ಪ್ರಕೃತಿ, ಪ್ರಾಣಿ, ಪಕ್ಷಿಗಳು ಹೀಗೆ ಭಾಗಿಯಾಗುತ್ತವೆ ಎಂಬುದನ್ನು ಕಾಣಬಹುದು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಎನ್ ಭವ್ಯ. ಪ್ರಥಮ PUC ಬಿ ಲಿಂಗಯ್ಯ ವಸತಿ ಪದವಿ ಪೂರ್ವ ಕಾಲೇಜು ಸಿರಿಗೆರೆ HPS ವಿಭಾಗ. ಇಂದು ನಾವು ನಿಮಗೆ ಅಲುಬಿದಳ್ ಕಲ್ಮರಂ ಕರಗುವಂತೆ ಎಂಬ ಪದ್ಯ ಭಾಗದ ತಾತ್ಪರ್ಯವನ್ನು ತಿಳಿಸುತ್ತೇನೆ. ಈ ಪದ್ಯದ ಕವಿ ಲಕ್ಷ್ಮೀಶ. ಮೊದಲನೇ ಪದ್ಯದ ತಾತ್ಪರ್ಯ ಹೀಗಿದೆ. ಜೈಮಿನಿ ಮುನಿಯು ಜನಮೇಜಯ ರಾಜನಿಗೆ ಪಾಂಡವರು ಮಾಡಿದ ಕಾರ್ಯವನ್ನು ವಿವರಿಸುತ್ತಾ ತಂದೆ ಮಕ್ಕಳ ಕಾಳಗವನ್ನು, ರಾಮನೊಡನೆ ಯುದ್ಧ ಮಾಡಿದ ಪ್ರಸಂಗವನ್ನು ವಿವರಿಸುತ್ತಾರೆ. ಜನಮೇಜಯ ರಾಜನೇ ಕೇಳು. ಲಕ್ಷ್ಮಣನು ಸೀತೆಯನ್ನು ಕರೆದುಕೊಂಡು ಹೋಗುತ್ತಿರುವ ರಥದ ತುದಿಯಲ್ಲಿರುವ ಪತಾಕೆ ಎತ್ತರೆ ಬಾವುಟ ರಘುವಂಶದ ರಾಣಿಯನ್ನು ಕಾಡುಗೆ ಕಳುಹಿಸುತ್ತಿದ್ದ ಎಂಬ ಕಾರಣಕ್ಕೆ ಅಯೋಧ್ಯೆ ಪಟ್ಟಣದ ಜನಗಳು ತಮ್ಮಲ್ಲಿ ಗುಜುಗುಜಿಸಿ ಮನಸ್ಸಿನೊಳಗೆ ವೇದನೆಯನ್ನು ಪಡುತ್ತಾ ದುಃಖಿಸುತ್ತಿರುವಾಗ ಲಕ್ಷ್ಮಣನು ಕಾಡಿನ ದಾರಿಯಲ್ಲಿ ವಾಯುವೇಗದಿಂದ ರಥವನ್ನು ಮುನ್ನಡೆಸಿದನು. ಎರಡನೇ ಪದ್ಯದ ತಾತ್ಪರ್ಯ ಹೀಗಿದೆ. ಕಾಡಿಗೆ ಸಾಗಿ ಬಂದ ಲಕ್ಷ್ಮಣ ಸೀತೆಯು ಭಗೀರಥೆ ನದಿ ದಂಡೆಯಕ್ಕೆ ಬರುತ್ತಾರೆ. ನಂತರ ರಥದಿಂದ ಇಳಿದು ಗಂಗಾ ನದಿಗೆ ನಮಸ್ಕಾರವನ್ನು ಮಾಡಿ ನಾವಿಕರ ಜೊತೆಯಲ್ಲಿ ದೋಣಿಯಲ್ಲಿ ಗಂಗಾ ನದಿಯನ್ನು ದಾಟುತ್ತಾರೆ. ನಿರ್ಮಲವಾದ ನದಿಯಲ್ಲಿ ಇಬ್ಬರು ಸ್ನಾನವನ್ನು ಮುಗಿಸಿ ಸೀತೆಯ ಬಗ್ಗೆ ಲಕ್ಷ್ಮಣನು ಮನದೊಳಗೆ ಮರುಗುತ್ತಾ ನಿಟ್ಟುಸಿರು ಬಿಡುತ್ತಾ ಮುಂದೆ ನಡೆದು ಬಂದು ಭಯಂಕರವಾದ ಪ್ರಾಣಿ ಪಕ್ಷಿಗಳಿಂದ ಗರ್ಜಿಸುತ್ತಿರುವ ಹಾಗೂ ಪಾದವಿಡಲು ಅಸಾಧ್ಯವಾಗಿರುವ ಕಠಿಣ ದಾರಿಯಲ್ಲಿ ಕಾಡನ್ನು ಪ್ರವೇಶಿಸಿದರು. ಮೂರನೇ ಪದ್ಯದ ತಾತ್ಪರ್ಯ ಹೀಗಿದೆ. ಈ ಹಿಂದೆ ಸೀತೆಯು ವನವಾಸಕ್ಕೆ ಬಂದಿದ್ದಾಗ ಕಾಡು ಮನೋಹರವಾಗಿ ಕತ್ತಲಿನ ಹಾಗೆ, ಒಮ್ಮೆ ಹಗಲಿನ ಹಾಗೆ, ಮತ್ತೊಮ್ಮೆ ಯಜ್ಞದಂತೆ, ಸ್ವರ್ಗಲೋಕದಂತೆ, ಶ್ರೇಷ್ಠ ಕಡಲಿನ ಹಾಗೆ, ಕೈಲಾಸಗಿರಿಯ ಹಾಗೆ ಕಾಣುತ್ತಿದ್ದು ಈ ಸೀತೆಯ ಕಣ್ಣಿಗೆ ಚಂದ್ರನು ಸೋಮಲತೆಯ ಹಾಗೆ, ಸೂರ್ಯನು ಎಕ್ಕದ ಗಿಡದ ಹಾಗೆ, ನವಿಲು ಅಗ್ನಿಯಂತೆ, ಇಂದ್ರ ನವಿಲಿನ ಹಾಗೆ, ವಿಷ್ಣು ಸಿಂಹದ ಹಾಗೆ, ವಾಸಸ್ಥಾನವು ಮುಳ್ಳಿನ ಹಾಗೆ ಭೀಕರವಾಗಿ ಕಾಣಿಸುತ್ತದೆ. ಒಮ್ಮೆ ಯುದ್ಧದ ಹಾಗೆ, ಒಮ್ಮೆ ಕೊಳದ ಹಾಗೆ, ಕಡಲಿನಂತೆ, ಆಕಾಶದ ಹಾಗೆ ಕಾಣಬೇಕಾಗಿದ್ದ ಅರಣ್ಯದಲ್ಲಿನ ಹುಲ್ಲು ಕಡ್ಡಿಗಳು ಬಾಣದ ಹಾಗೆ, ಕಮಲಗಳು ಹುಲಿಯ ಹಾಗೆ, ಅವಳಗಳು ಮರದ ಹಾಗೆ, ನಕ್ಷತ್ರಗಳು ಕರಡಿಯ ಹಾಗೆ ಈ ರೀತಿಯಲ್ಲಿ ಸೀತೆಯ ಕಣ್ಣಿಗೆ ಭಯಂಕರವಾಗಿ ಕಾಣಿಸುತ್ತದೆ. ನಾಲ್ಕನೇ ಪದ್ಯದ ತಾತ್ಪರ್ಯ ಹೀಗಿದೆ. ಸೀತೆಯು ಲಕ್ಷ್ಮಣನನ್ನು ಕುರಿತು ಹೀಗೆ ಹೇಳುತ್ತಾಳೆ. ಮಹಾಮುನಿಗಳಿಂದ ಪಾದಸ್ಪರ್ಶವಾದ ಜಾಗಗಳು ಎಲ್ಲಿ, ಆಶ್ರಮಗಳಿರುವ ಮಂಗಳಕರವಾದ ಸ್ಥಳಗಳು ಎಲ್ಲಿ, ಹವಿಸ್ಸಿನಿಂದ ಅಥವಾ ಸುವಾಸನೆಯಿಂದ ಕೂಡಿರುವ ಯಜ್ಞಕುಂಡಲಗಳ ಕುಟೀರಗಳು ಎಲ್ಲಿ, ಪರಿಚಿತವಾದ ನಿತ್ಯವೂ ನಾನು ಕೇಳುತ್ತಿದ್ದ ವೇದಶಾಸ್ತ್ರ ಮಂತ್ರಗಳ ಘೋಷಗಳು ಕೇಳಿ ಬರುವ ಸ್ಥಳಕ್ಕೆ ನನ್ನನ್ನು ಕರೆದುಕೊಂಡು ಹೋಗದೆ ದಾರುಣವಾದ ಅಥವಾ ಕ್ರೂರವಾದ ಅಥವಾ ಭಯಂಕರವಾದ ಕೆಟ್ಟ ಅಡವಿಗೆ ನನ್ನನ್ನು ಏಕೆ ಕರೆತೆಂದೆ? ತಂದೆ ಸಮಾನವಾದ ಲಕ್ಷ್ಮಣನೇ ಹೇಳು ಎಂದು ಸೀತೆಯು ಕೇಳಿದಳು. ಐದನೇ ಪದ್ಯದ ತಾತ್ಪರ್ಯ ಹೀಗಿದೆ. ಅರಸನಾದ ಜನಮೇಜಯ ರಾಜನೇ ಕೇಳು. ಭೂಮಿಯ ಮಗಳಾದ ಸೀತೆಯು ಕೇಳಿದ ಮಾತುಗಳಿಗೆ ಉತ್ತರವನ್ನಾಡದೆ ಲಕ್ಷ್ಮಣನು ಮನದೊಳಗೆ ನೊಂದುಕೊಂಡು ಹೀಗೆ ಹೇಳಿಕೊಳ್ಳುತ್ತಾನೆ.
ರಾಮನು ತಂದೊಡ್ಡಿರುವ ಕಷ್ಟಗಳನ್ನು ಹೇಳಲು ಅಥವಾ ಹೇಳದೆ ಸುಮ್ಮನಿರಲು. ನಿಷ್ಠೂರದಲ್ಲಿ ಸೂರ್ಯವಂಶದ ರಾಜನಾದ ರಾಮನ ಪಟ್ಟಾಧಾರಿಯನ್ನು ಕಾಡಿನಲ್ಲಿ ಹೇಗೆ ಬಿಟ್ಟು ಹೋಗಲಿ? ಒಂದು ವೇಳೆ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಹೋಗದಿದ್ದರೆ ಸಹೋದರನಾದ ರಾಮನು ಅದೇನೋ ಹೇಳುವನೋ ಎಂದು ಲಕ್ಷ್ಮಣನು ಸಂತಾಪಕ್ಕೆ ಒಳಗಾದನು. 6ನೇ ಪದ್ಯದ ತಾತ್ಪರ್ಯ ಹೀಗಿದೆ. ಲಕ್ಷ್ಮಣನು ಸೀತಾದೇವಿಗೆ ಹೀಗೆ ಹೇಳುತ್ತಾನೆ: ಸೀತೆಯೇ, ನಿನಗೆ ವಾತ್ಸವ ವಿಚಾರವನ್ನು ತಿಳಿಸದಿದ್ದರೆ ಅಪವಾದವು ನನ್ನನ್ನು ಆವರಿಸಿಕೊಳ್ಳುತ್ತದೆ. ಸೀತೆಯೇ ಕೇಳು, ರಘುವಂಶದಲ್ಲಿ ಜನಿಸಿದ ರಾಮನು ನಿನ್ನನ್ನು ಸಹಿಸಲಾರದೆ ಕಾಡಿನಲ್ಲಿ ಬಿಟ್ಟು ಬಾ ಎಂದು ನಿನಗೆ ನೇಮಿಸಿದಾಗ ಆ ರಾಜನ ಆಜ್ಞೆಯನ್ನು ಮೀರುವುದು ಹೇಗೆ ಎಂದು ತಿಳಿಯದೆ ನಾನು ನಿನಗೆ ಗೊತ್ತಾಗದ ಹಾಗೆ ನಿಧಾನವಾಗಿ ಈ ಕಾಡಿಗೆ ನಿನ್ನನ್ನು ಜೊತೆಯಾಗಿ ಕರೆದುಕೊಂಡು ಬಂದೆನು. ಈ ಕಾಡಿನಲ್ಲಿ ನೀನು ಎಲ್ಲಿಗಾದರೂ ಹೋಗು ಎಂದು ಲಕ್ಷ್ಮಣನು ಹೇಳುತ್ತಾ ಕಣ್ಣೀರು ತುಂಬಿಕೊಂಡನು. 7ನೇ ಪದ್ಯದ ತಾತ್ಪರ್ಯ ಹೀಗಿದೆ. ಕವಿ ಲಕ್ಷ್ಮೀಶನು ಸೀತೆಗೆ ಬಂದ ಪರಿಸ್ಥಿತಿಯನ್ನು ಇಲ್ಲಿ ವರ್ಣಿಸುತ್ತಾನೆ. ಬಿರುಗಾಳಿಯು ಬೀಸಿದಾಗ ಫಲ ತುಂಬಿರುವ ಬಾಳೆಯ ಗಿಡವು ನಡುಗುತ್ತಾ ಮುರಿದು ಭೂಮಿಯ ಮೇಲೆ ಬೀಳುವ ಮುನ್ನವೇ ಲಕ್ಷ್ಮಣನ ಮಾತುಗಳನ್ನು ಕಿವಿತೆರೆಗೆ ಬೀಳುವ ಮುನ್ನವೇ ಸೀತೆ ಪ್ರಜ್ಞೆ ತಪ್ಪಿ ಕೋಮಲಾಂಗಿಯಾದ ಸೀತೆಯು ನಡುಗುತ್ತಾ ಭೂಮಿಯ ಮೇಲೆ ಬಿದ್ದಳು. ನಂತರ ಲಕ್ಷ್ಮಣನು ಸೀತೆಯ ಸ್ಥಿತಿಯನ್ನು ಕಂಡು ದುಃಖ ಅನುಭವಿಸುತ್ತಾ ಕಣ್ಣೀರನ್ನು ಸೀತೆಯ ಮೇಲೆ ಚಿಮುಕಿಸಿ ಎಲೆಗಳಿಂದ ಅಡ್ಡಲಾಗಿ ಕೊಡೆಯಾಗಿ ಹಿಡಿದು ತನ್ನ ಸೆರಗಿನಿಂದ ಗಾಳಿ ಬೀಸಿ ಹೀಗೆ ಹೇಳಿಕೊಳ್ಳುತ್ತಾನೆ: ರಾಮನಿಗೆ ಇಷ್ಟು ವರ್ಷಗಳಿಂದ ಮಾಡಿಕೊಂಡ ಬಂದ ಸೇವೆಯು ನನಗೆ ಇಂಥ ಒಂದು ಪರಿಸ್ಥಿತಿಯನ್ನು ತಂದೊಡ್ಡಿದ್ದಲ್ಲ ಎಂದು ದುಃಖಿಸಿದನು. 8ನೇ ಪದ್ಯದ ತಾತ್ಪರ್ಯ ಹೀಗಿದೆ. ಲಕ್ಷ್ಮಣನ ಮಾತುಗಳನ್ನು ಕೇಳಿ ಸೀತೆಯು ಹೀಗೆ ಹೇಳಿಕೊಳ್ಳುತ್ತಾಳೆ: ರಘುವಂಶದ ಶ್ರೇಷ್ಠನಾದ ರಾಮನು ನನ್ನನ್ನು ತ್ಯಜಿಸಿದ್ದಾನೆಯೇ? ಅಯ್ಯಯ್ಯೋ, ಪ್ರಸಿದ್ಧವಾದ ನನ್ನ ಬಾಳಿಗೆ ಸಂಚಾಕಾರವನ್ನು ಅಥವಾ ಅಪಾಯವನ್ನು ತಂದೊಡ್ಡಿದ್ದಾನೆಯೇ? ಸುಮಿತ್ರೆಯ ಮಗನಾದ ಲಕ್ಷ್ಮಣನಿಗೆ ಭಯಂಕರವಾದ ಅರಣ್ಯಕ್ಕೆ ಕಳುಹಿಸಿ ಬಾ ಎಂದು ನಿನಗೆ ಆಜ್ಞೆಯನ್ನು ಕೊಟ್ಟರೆ ಇನ್ನು ಮುಂದೆ ನಾನು ನಿನ್ನ ಕಣ್ಣಿನ ದಾರಿಯನ್ನು ಕಾಡೆದಾದೇನೆ. ಮನದ ವಲ್ಲಭವನ್ನು ಅಗಲಿ ದೂರವಾಗಿ ಕಾಡಿನಲ್ಲಿ ಇನ್ನು ಮುಂದೆ ನಾನು ಪಿಶಾಚಿಗಳ ಹಾಗೆ ಹೇಗೆ ಜೀವಿಸಲಿ? ಕೆಟ್ಟೆನಲ್ಲ ಎಂದು ದುಃಖಿಸಿದಳು ಸೀತೆ. ನನ್ನ ಹೆಸರು ನವೀನ PM, ಕಲಾ ವಿಭಾಗದ HPS ವಿದ್ಯಾರ್ಥಿಯಾದ ನಾನು ಅಲುಬಿಡ ಕಲ್ಮರಂ ಕರಗುವಂತೆ ಪದ್ಯದ ತಾತ್ಪರ್ಯವನ್ನು ಹೇಳುತ್ತಿದ್ದೇನೆ. ಮೊದಲು 8 ಪೇರವನ್ನು ನನ್ನ ಗೆಳತಿಯಾದ ಭವ್ಯರು ಹೇಳಿದ್ದಾರೆ. ಮುಂದಿನ ಪದ್ಯದ ತಾತ್ಪರ್ಯವನ್ನು ನಾನು ಹೇಳುತ್ತೇನೆ. 9ನೇ ಪದ್ಯದ ತಾತ್ಪರ್ಯ ಹೀಗೆ ಎಂದುಕೊಂಡು ಸೀತೆಯು ಲಕ್ಷ್ಮಣನನ್ನು ಕೇಳುತ್ತಾಳೆ: ಅಂದು ರಾಮನು ವಿಶ್ವಾಮಿತ್ರ ಮುನಿಯ ಜೊತೆಯಲ್ಲಿ ಮಿಥಿಲಾನಗರಕ್ಕೆ ಬಂದು ಶಿವನ ಅಂಶವನ್ನು ಹೊಂದಿರುವ ಶಿವಧನಸ್ಸನ್ನು ಮುರಿದು ನನ್ನನ್ನು ಮದುವೆಯಾದವನು. ಅಂದಿನಿಂದ ಇಂದಿನವರೆಗೂ ಮೊದಲಾಗಿ ನನ್ನನ್ನು ಪ್ರೀತಿಸಿದ್ದಾನೆ. ನನ್ನನ್ನು ಅಗಲಿದರೆ ತಾನು ಕಷ್ಟಪಡುವುದಲ್ಲದೆ ಅವರು ಸುಖವನ್ನು ಹೊಂದುವುದಿಲ್ಲ. ರಾಮನು ನನಗಾಗಿ ವಾನರ ಸೇನೆಯನ್ನು ಸೇರಿಸಿ ಸಾಗರಕ್ಕೆ ಸೇತುವೆಯನ್ನು ಕಟ್ಟಿ ರಾಕ್ಷಸರನ್ನು ಕೊಂದು ಅಗ್ನಿಕುಂಡದಲ್ಲಿ ನನ್ನನ್ನು ಪರೀಕ್ಷಿಸುವಂತಹ ಅಪರಾಧವನ್ನು ನನ್ನಲ್ಲೇ ಕಂಡನೆ. ಹೇಳು ಲಕ್ಷ್ಮಣನೇ ಎಂದು ಸೀತೆಯು ಹೀಗೆ ಪ್ರಶ್ನೆಯನ್ನು ಮಾಡುತ್ತಾಳೆ. 10ನೇ ಪದ್ಯದ ತಾತ್ಪರ್ಯ ಸೀತೆಯು ಲಕ್ಷ್ಮಣನ ಕುರಿತು ಕೋಪಿಸಿಕೊಂಡು ಹೀಗೆ ಲಕ್ಷ್ಮಣನಿಗೆ ಹೇಳುತ್ತಾಳೆ: ಇಲ್ಲಿ ಏಕೆ ನಿಂತಿದ್ದೀಯೇ? ಹೋಗು ಲಕ್ಷ್ಮಣನೇ, ಇಲ್ಲಿ ನೀನು ತಡ ಮಾಡಿ ನಿಂತುಕೊಂಡರೆ ಅಲ್ಲಿ ರಾಮನು ಕೋಪಿಸಿಕೊಳ್ಳುತ್ತಾನೆ. ನನಗೆ ಈ ಕಾಡಿನಲ್ಲಿರುವ ಭಯಾನಕವಾದ ಜಂತುಗಳಿಂದ ನನಗೆ ಸಹಾಯ ಉಂಟು. ಅಯೋಧ್ಯೆಯಲ್ಲಿ ರಘುವಂಶದ ಒಡೆಯನಾದ ರಾಮನು ಏಕಾಂಗಿಯಾಗಿದ್ದಾನೆ. ನಿಮ್ಮ ರಾಜ್ಯದಲ್ಲಿ ಲೋಕದ ಅರಸ ಏನು ಮಾಡಿದರೂ ತನ್ನ ಸೇವಕರು ಇದು ಬೇಕು ಇದು ಬೇಡ ಎಂದು ಯಾರು ಹೇಳುವುದಿಲ್ಲವೇ? ಭರತ ಶತ್ರುಘ್ನರು ಈ ಕಾರ್ಯಕೆಲಸಕ್ಕೆ ಹೇಗೆ ಒಪ್ಪಿದರು? ಅಲ್ಲಿ ಹನುಮಂತನು ಇರಲಿಲ್ಲವೇ? ಹೇಳು ಎಂದು ಲಕ್ಷ್ಮಣನೇ ಎಂದು ದುಃಖಿಸಿದಳು ಸೀತೆ. 11ನೇ ಪದ್ಯದ ತಾತ್ಪರ್ಯ ಸೀತೆ ಕೊನೆಯದಾಗಿ ಲಕ್ಷ್ಮಣನಿಗೆ ಹೀಗೆ ಹೇಳುತ್ತಾಳೆ: ನೋಡು ಲಕ್ಷ್ಮಣ, ಕರುಣಾಮಯಿಯಾದ ರಾಮನಲ್ಲಿ ಯಾವ ತಪ್ಪು ಇಲ್ಲ. ಅತಿಯಾದ ಪಾಪವನ್ನು ಮಾಡಿ ಹೆಣ್ಣಾಗಿ ಹುಟ್ಟಿ ನನ್ನ ಶರೀರವನ್ನು ರಕ್ಷಿಸಿಕೊಳ್ಳುವುದು ನನ್ನಲ್ಲೇ ತಪ್ಪು ಇದೆ. ಸಾಕು, ನೀನು ಇಲ್ಲಿರಬೇಡ, ನೀನು ಹೋಗು, ನಿನಗೆ ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಸುಖವು ದೊರೆಯಲಿ ಎಂದು ಸೀತೆಯು ಕಂಬನಿಯನ್ನು ತುಂಬಿಕೊಂಡಿರುವಾಗ ಲಕ್ಷ್ಮಣನು ಕಾಡಿನ ಅಭಿಮಾನಿಗಳಾದ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳಿಗೆ ಹೀಗೆ ಹೇಳಿದನು. ಲಕ್ಷ್ಮಣನು ಅಭಿಮಾನಿಗಳಿಗೆ ಹೇಳುತ್ತಾನೆ: ಎಲೆವನದ ಸ್ಥಳಗಳೇ, ಮರಗಳೇ, ಮೃಗಗಳೇ, ಕ್ರಿಮಿಕೀಟಗಳೇ, ಪಕ್ಷಿಗಳೇ, ಬಳ್ಳಿಗಳೇ, ಹುಲ್ಲಿನ ಪೊದೆಗಳೇ, ಪಂಚಭೂತಗಳಾದ ಆಕಾಶ, ಭೂಮಿ, ನೀರು, ಅಗ್ನಿ, ವಾಯು, ದಿಕ್ಕುಗಳೇ, ನೀವು ಇನ್ನು ಮುಂದೆ ಸೀತೆಯನ್ನು ಕಾಯುವುದು ನೋಡಿ. ಧರ್ಮದ ದೇವತೆಯಾದ ಜಗತ್ತಿನಲ್ಲಿ ಪ್ರಸಿದ್ಧವಾದ ನನ್ನ ತಾಯಿಯಾದ ಸೀತೆಯನ್ನು ಕಾಪಾಡಬೇಕು. ತಾಯಿ ಇನ್ನು ಮುಂದೆ ಜಾನಕಿಯ ನೆಲೆ. ಈ ಕಾಡು ತಾಯಿಯಾದ ಭೂಜಾತೆ ನಿನ್ನ ಮಗಳು ಇದ್ದಾಳೆ ಎಂದು ತಿಳಿದುಕೊಂಡು ಕಾಪಾಡಬೇಕು ಎಂದು ಲಕ್ಷ್ಮಣನು ಕೈ ಮುಗಿದು ಕೇಳಿಕೊಂಡನು.
13ನೇ ಪದ್ಯದ ತಾತ್ಪರ್ಯ. ಕವಿಗೆ ಹೇಳುತ್ತಾನೆ, ಜನಮೇಯ ರಾಜನೇ ಕೇಳು, ಅಲ್ಲಿರೋ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳ ಭೂಜಾತಿಯನ್ನು ಸೀತೆಯನ್ನು ಸುತ್ತುವರೆದು ನಿಂತುಕೊಂಡು ದೇಹವನ್ನು ಕುಗ್ಗಿಸಿಕೊಂಡು ಅಲುಗಾಡದೆ ಕಣ್ಣೀರು ಸುರಿಸುತ್ತಾ ಅವು ತಮ್ಮ ದ್ವೇಷದ ಗುಣವನ್ನು ಮರೆತು ಹುಲ್ಲಿನ ಮೇವನ್ನು ತಿನ್ನುವುದನ್ನು ಬಿಟ್ಟು ಕೊರಗುತ್ತಿದ್ದವು. ಇವುಗಳ ಜೊತೆಯಲ್ಲಿ ಮರಗಳು ಬಳ್ಳಿಗಳು ಸಹ ಬಾಡಿಯಾಗಿ ಕೊರಗುತ್ತಿದ್ದವು. ದುಃಖದ ಭಾರದಿಂದ ಅಲ್ಲಿರುವ ಕಲ್ಲುಗಳು ಸಹ ಕರಗುತ್ತಿದ್ದವು. ಹೀಗೆ ಜಗತ್ತಿನಲ್ಲಿರುವ ಮಹಾತ್ಮರ ಉತ್ತಮ ಶ್ರೇಷ್ಠ ಜನಗಳ ಕಷ್ಟವನ್ನು ನೋಡಿ ಯಾರೂ ಸಹಿಸಿಕೊಳ್ಳುವುದಿಲ್ಲ. ಹಾಗೆ ಸೀತೆಯ ಈ ಕಷ್ಟಕ್ಕೆ ಈ ಕಾಡಿನ ಸಮೂಹವೇ ದುಃಖವನ್ನು ಅನುಭವಿಸುತ್ತದೆ. 14ನೇ ಪದದ ತಾತ್ಪರ್ಯ. ಭೂಮಿಯ ಮಗಳಾದ ಸೀತೆಯು ನಂತರ ಚೇತರಿಸಿಕೊಂಡು, ನನಗೆ ಇನ್ನು ಮುಂದೆ ಈ ಕಾಡಿನಲ್ಲಿ ನನಗೆ ಮುಂದಿನ ದಾರಿ ಯಾವುದು ಎಂದು ಚಿಂತಿಸುತ್ತಾ ದಿಕ್ಕುಗಳನ್ನು ನೋಡಿ ಹೆಚ್ಚು ಬಲಹೀನವಾದ ಅಂಗಗಳನ್ನು ಧೂಳು ಮೆತ್ತಿರೋ ದೇಹವನ್ನು ನನ್ನ ಬಿಚ್ಚಿದ ಮುನಿಯಿಂದಾದ ವಿಕಾರವನ್ನು ಲೆಕ್ಕಿಸದೆ ಹೀಗೆ ಸೀತೆ ಹೇಳಿಕೊಳ್ಳುತ್ತಾಳೆ. ಮಿಥಿಲಾ ನಗರದ ಜನಕ ಮಹಾರಾಜನ ವಂಶದಲ್ಲಿ ಜನಿಸಿ ರಘುವಂಶದ ದಶರಥ ಮಹಾರಾಜನ ಸೊಸೆಯಾಗಿದ್ದರೂ ನನಗೆ ಈ ಭಯಾನಕವಾದ ಅಡವಿಯಲ್ಲಿ ಕಷ್ಟವನ್ನು ಅನುಭವಿಸುವಂತಾಯಿತಲ್ಲ. ಅಯ್ಯೋ, ಇದು ನನ್ನ ಹಣೆ ಬರಹ ಎಂದುಕೊಂಡು ಸೀತೆಯು ಕಲ್ಲಿನ ಮರಗಳಿಗೆ ಕರಗುವ ಹಾಗೆ ಅತಿಯಾಗಿ ದುಃಖಿಸಿದಳು. 15ನೇ ಪದ್ಯದ ತಾತ್ಪರ್ಯ. ಅಷ್ಟರಲ್ಲಿ ಯಜ್ಞಕ್ಕೆ ಬೇಕಾದ ಪಶು ಕಟ್ಟುವ ಸ್ತಂಭವನ್ನು ಹುಡುಕುತ್ತಾ ಕಾಡಿಗೆ ಪ್ರಸಿದ್ಧಿ ತಪಸ್ವಿಯಾದ ವಾಲ್ಮೀಕಿ ಮುನಿಶ್ರೇಷ್ಠನು ನನ್ನ ಶಿಷ್ಯರ ಜೊತೆಗೂಡಿ ನಡೆದು ಬಂದಾಗ ಸೀತೆಯು ಕಾಣಿಸುತ್ತಾಳೆ. ಕಾಡಿನಲ್ಲಿ ಒಬ್ಬಳೇ ಕಾಡನ್ನು ಪ್ರವೇಶಿಸಲು ದಿಕ್ಕು ಕಾಣದೆ ದುಃಖದಿಂದ ದಿಕ್ಕು ತೋಚದೆ ನಿಂತಿರುವುದನ್ನು ಲಕ್ಷ್ಮೀದ ಈ ಹೋಲಿಕೆ ಹೀಗೆ ಕೊಡುತ್ತಾನೆ. ಪ್ರಕೃತಿಯು ಗ್ರೀಷ್ಮ ಋತುವಿನಲ್ಲಿ ಎಲೆಗಳಲ್ಲಿ ಉದುರಿ ಕಷ್ಟವನ್ನು ಕಳೆದುಕೊಂಡು ಹೊಸ ರೀತಿಯಲ್ಲಿ ಹೊಳೆಯುವಂತೆ ಕಾಂತಾರದ ಅಧಿದೇವತೆಯಾದ ತಾನು ಎನ್ನುವಾಗೆ ಹೆಚ್ಚು ದುಃಖಿತೆಯಾಗಿ ದುಃಖಿಸುತ್ತಿರುವ ಸೀತೆಯನ್ನು ನೋಡಿದನು. 16ನೇ ತಾತ್ಪರ್ಯ. ವಾಲ್ಮೀಕಿಯು ಸೀತೆಯನ್ನು ಕುರಿತು ಹೀಗೆ ಹೇಳುವನು, ಸೀತೆ, ಬಿಡು ನಿನ್ನ ಶೋಕವನ್ನು, ನೀನು ಇಬ್ಬರು ಪುತ್ರರನ್ನು ಪಡೆದಿರುತ್ತೀಯೇ, ಭಾವಿಸದಿರು, ಇನ್ನೂ ಅನುಮಾನ ಪಡಬೇಡ. ಜನಕನಿಗೆ ನಾವು ಬೇರೆಯವರಲ್ಲ. ನೀವು ನಮ್ಮ ಆಶ್ರಮಕ್ಕೆ ಬಂದು ಸುಖವಾಗಿ ಇದ್ದರೆ ನಿಮಗೆ ಯಾವ ಬಯಕೆ ಉಂಟೋ ಅದನ್ನೆಲ್ಲ ನಾವು ನೆರವೇರಿಸಿ ನೋಡಿಕೊಳ್ಳುತ್ತೇವೆ. ಹೆದರಿಕೊಳ್ಳಬೇಡ. ಇದು ಸಮಾಧಾನ ಮಾಡಿ ರಾವಣನ ವೇಡಿಯಾದ ರಾಮನ ರಾಣಿಯಾದ ಸೀತೆಯನ್ನು ನನ್ನ ಆಶ್ರಮಕ್ಕೆ ವಾಲ್ಮೀಕಿಯು ಕರೆದುಕೊಂಡು ಬಂದನು. ಧನ್ಯವಾದಗಳು. ಸೀತೆ. ನಾನು ಸೀತೆ ಬಗ್ಗೆ ಒಂದು 4 ವಾಕ್ಯಗಳಲ್ಲಿ ಹೇಳೋದಾದ್ರೆ, ಸೀತೆ ಮಿಥಿಲಾದ ರಾಜನಾದ ರಾಜ ಜನಕನ ಪುತ್ರಿ ಜಾನಕಿ ಅಂತಲೂ ಕರೀತಾರೆ ಸೀತೆನ. ಸೀತೆ ಭೂಮಿ ಜಾತೆ. ಸೀತೆ ಭೂಮಿಯಲ್ಲಿ ಜನಿಸಿದವಳು. ಆ ಭೂಮಿಯಲ್ಲಿ ಜನಿಸಿರುವಂತಹ ಸೀತೆನ ಮದುವೆ ಆಗಿದ್ದು ಶ್ರೀರಾಮ ಸ್ವಯಂವರದಲ್ಲಿ ಶ್ರೇಷ್ಠವಾದಂತಹ ಶಿವಧನಸ್ಸನ್ನು ಮುರಿದು ಸೀತೆಯನ್ನು ಮದುವೆ ಆಗ್ತಾನೆ. ಸೀತೆಯನ್ನು ಮದುವೆಯಾಗಿ ರಾಮ ಸೀತೆಯನ್ನು ಮದುವೆಯಾಗಿ ಕರ್ಕೊಬರ್ತಾನೆ ಅಯೋಧ್ಯ ನಗರಕ್ಕೆ ಕರ್ಕೊಬಂದ್ಮೇಲೆ ರಾಮ ರಾಜ ಆಗಬೇಕು ಅಂತ ರಾಮರ ತಂದೆಯಾದಂತಹ ದಶರಥ ಆಜ್ಞೆ ಹೊರಡಿಸ್ತಾನೆ. ಆಮೇಲೆ ಅದು ರಾಮ ರಾಜ ಆಗೋದು ಕೈಕೇಯಿಗೆ ಇಷ್ಟ ಇರಲ್ಲ. ಅದಕ್ಕೆ ರಾಮನ ಹತ್ರ ಮಾತು ತಗೊಂಡು ನೀನು ರಾಜ ಆಗಬಾರ್ದು ಅಂತ ಹೇಳಿ ಮಾತು ತಗೊಳ್ತಾಳೆ. ಆಗ ದಶರಥ ಮುಂಚೆನೆ ಕೈಕೇಯಿ ಅವ್ರ ತಂದೆಗೆ ಮಾತು ಕೊಟ್ಟಿರ್ತಾನೆ, ನಾನು ನಿನಗೆ ಹುಟ್ಟಿರೋ ಅಂತ ಮಗನನ್ನೇ ರಾಜನನ್ನಾಗಿ ಮಾಡ್ತೀನಿ ಅಂತ. ಅದಕ್ಕೆ ಕೈಕೇಯಿಗೆ ಇಷ್ಟ ಇರಲ್ಲ ರಾಮ ರಾಜ ಆಗೋದು. ಆಗ ದಶರಥಂಗೆ ಹೇಳ್ತಾಳೆ, ರಾಮನ ಕಾಡಿಗೆ ವನವಾಸಕ್ಕೆ ಕಳಿಸು, ಭರತನ ರಾಜನ್ ಮಾಡು ಅಂತ. ಅದಕ್ಕೆ ದಶರಥ ಒಪ್ಪಲ್ಲ. ಅದಕ್ಕೆ ರಾಮನೇ ರಘುವಂಶದವರು ಕೊಟ್ಟ ಮಾತನ್ನು ಯಾವತ್ತೂ ಮುಟ್ಟಿಲ್ಲ ಅಂತ ಹೇಳಿ ರಾಮನೇ ಕಾಡಿಗೆ ಹೋಗ್ತಾನೆ. ಆಗ ರಾಮ ಕಾಡಿಗೆ ಹೋಗೋದನ್ನು ನೋಡಿ ಲಕ್ಷ್ಮಣನು ನಾನು ರಾಮನ ಜೊತೆಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಸೀತೆನೂ ನಾನು ಹೋಗ್ತೀನಿ ರಾಮನ ಜೊತೆ ಕಾಡಿಗೆ ಅಂತ ಕಾಡಿಗೆ ಹೋಗ್ತಾಳೆ. ಕಾಡಿಗೆ ಹೋಗಿರುವಂತಹ ಸಂದರ್ಭದಲ್ಲಿ ಸೀತೆಯನ್ನ ರಾವಣ ಅಪಹರಣ ಮಾಡ್ತಾನೆ. ಅಪಹರಣ ಮಾಡಿದ್ಮೇಲೆ ರಾಮ ಸೀತೆನ ಹುಡುಕ್ತಾನೆ. ಸೀತೆಗೆ ಜಿಂಕೆ ಬೇಕು ಅನ್ಸುತ್ತೆ. ಆಗ ರಾಮನ ಕಳಿಸ್ತಾಳೆ ಬಂಗಾರದ ಜಿಂಕೆ ತರಲಿಕ್ಕೆ. ಆಗ ರಾವಣ ಬಂದು ಸೀತೆಯನ್ನ ಅಪಹರಿಸ್ಕೊಂಡು ಹೋಗ್ತಾನೆ. ಆಮೇಲೆ ಅಪಹರಿಸ್ಕೊಂಡು ಹೋದ್ಮೇಲೆ ವಾನರ ಸೇನೆಯನ್ನ ಕಟ್ಟಿ ರಾಮ ಸೀತೆಯನ್ನ ರಾವಣನ ವಿರುದ್ಧ ಹೋರಾಡಿ ರಾವಣನ ಅಂತ್ಯ ಮಾಡಿ ಸೀತೆಯನ್ನ ವಾಪಸ್ ಅಯೋಧ್ಯ ನಗರಕ್ಕೆ ಕರ್ಕೊಬರ್ತಾನೆ. ಅಯೋಧ್ಯ ನಗರಕ್ಕೆ ಕರ್ಕೊಬಂದ್ಮೇಲೆ ಅವರು ಸ್ವಲ್ಪ ದಿನ ಚೆನ್ನಾಗೇ ಇರ್ತಾರೆ. ಆಮೇಲೆ ಅಯೋಧ್ಯ ನಗರದಲ್ಲಿ ಒಬ್ಬನು ಬಟ್ಟೆ ತೊಳೆಯೋನಿರ್ತಾನೆ. ಅವನು ಸೀತೆ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡ್ಬಿಡ್ತಾನೆ. ಅಂದರೆ ಅವನ ಹೆಂಡತಿ ಎಲ್ಲೋ ಅವನ ಜೊತೆ ಜಗಳ ಆಡ್ಕೊಂಡು ತವ್ರ ಮನೆಗೆ ಹೋಗಿರ್ತಾಳೆ. ಆಮೇಲೆ ವಾಪಸ್ ಬರಬೇಕಾದ್ರೆ ಅವನು ನಿನ್ನ ಮನೆಯೊಳಗೆ ಸೇರಿಸ್ಕೊಳ್ಳಲ್ಲ, ನಾನೇ ನಿನ್ನ ಮನೆಯೊಳಗೆ ಸೇರಿಸ್ಕೊಳ್ಳೋದಕ್ಕೆ ಶ್ರೀರಾಮ ಅಂದ್ಕೊಂಡ್ಬಿಟ್ಟಿದೀಯಾ ಅಂತ ಹೇಳ್ತಾನೆ. ಆಗ ಅದನ್ನ ಶ್ರೀರಾಮನ ಗೂಢಚಾರಿ ಕೇಳಿಸ್ಕೊಂಡು ಶ್ರೀರಾಮಂಗೆ ಹೇಳ್ತಾನೆ. ಆಮೇಲೆ ಶ್ರೀರಾಮ ಸೀತೆಯನ್ನು ತ್ಯಜಿಸ್ತಾನೆ.
ಇದು ಸೀತೆಯನ್ನ ತ್ಯಜಿಸಿ ಸೀತೆಯನ್ನ ಕಾಡಿಗೆ ಬಿಟ್ಟು ಬರೋದಕ್ಕೆ ಲಕ್ಷ್ಮಣನ್ಗೆ ಹೇಳ್ತಾನೆ. ಆಗ ಲಕ್ಷ್ಮಣ ಸೀತೆನ ಕಾಡಿಗೆ ಬಿಟ್ಟು ಬರ್ತಾನೆ. ಕಾಡಿಗೆ ಬಿಟ್ಟಂತ ಸಂದರ್ಭದಲ್ಲಿ ಸೀತೆ ಗರ್ಭವತಿಯಾಗಿರ್ತಾಳೆ. ಆಮೇಲೆ ಸೀತೆ ತುಂಬ ದುಃಖಿತಳಾಗಿರ್ತಾಳೆ ಈ ವಿಷಯನ ತಿಳ್ಕೊಂಡು. ಆಮೇಲೆ ಸೀತೆಯನ್ನ ಮುನಿಗಳ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಸೀತೆಗೆ ಅವಳಿ ಮಕ್ಕಳು ಜನಿಸ್ತಾರೆ, ಅವರೇ ಲವಕುಶ. ಆಮೇಲೆ ಇದು ರಾಮ ಅಶ್ವಮೇಧ ಯಾಗವನ್ನ ಕೈಗೊಂಡಿರ್ತಾನೆ. ಅಶ್ವಮೇಧ ಯಾಗದ ಕುದುರೆಯನ್ನ ಲವಕುಶ ಇಬ್ರು ಸೇರಿ ಕಟ್ಟಾಕಿರ್ತಾರೆ. ಆಮೇಲೆ ಅವ್ರ ವಿರುದ್ಧ ಲಕ್ಷ್ಮಣ ಶತ್ರುಘ್ನ ಎಲ್ಲ ಯುದ್ಧ ಮಾಡ್ತಾರೆ, ಎಲ್ಲ ಸೋಲ್ತಾರೆ. ಆಮೇಲೆ ರಾಮ ಬರ್ತಾನೆ. ರಾಮಂಗೆ ಗೊತ್ತಾಗುತ್ತೆ ಇವ್ರ ಮಕ್ಕಳು ಲವಕುಶ ಅಂತ ಹೇಳಿ. ಆಮೇಲೆ ಸೀತೆನ ವಾಪಸ್ ಕರೆಯಕ್ಕೆ ಹೋದ್ರೆ ಸೀತೆ ಬರಲ್ಲ. ಸೀತೆ ಭೂಮಿಲಿ ಜೀವಂತವಾಗಿ ಸಮಾಧಿ ಆಗ್ತಾಳೆ. ಇದು ಸೀತೆಯ ಕತೆ. ಲಕ್ಷ್ಮಣ ಸೀತೆಯನ್ನ ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಕಾಡಲ್ಲಿ ಅಂದ್ರೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ರಥದಲ್ಲಿರೋ ಪತಾಕೆ ಬೇಡ ಬೇಡ ಎಂದು ತಲೆ ಕೊಡುವಂತೆ ಮತ್ತೆ ಅಯೋಧ್ಯೆ ಜನರ ಮನಸ್ಸು ಕರಗಿರುತ್ತೆ. ಸೀತೆಯನ್ನ ಕಾಡಿಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವರು ರಥದಿಂದ ಇಳಿದು ಗಂಗಾ ನದಿ ತೀರದಲ್ಲಿ ಪವಿತ್ರವಾದ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ಮುಂದಕ್ಕೆ ಹೋಗ್ತಿರ್ಬೇಕಾದ್ರೆ ಸೀತೆಗೆ ಇದು ಕಾಡು ಭಯಂಕರವಾಗಿ ಕಾಣಿಸ್ತಾ ಇರುತ್ತೆ. ಸೀತೆ ಕೇಳ್ತಾಳೆ ಲಕ್ಷ್ಮಣನಿಗೆ, ಎಲ್ಲಿ ಮುನಿಗಳ ಆಶ್ರಮ, ಎಲ್ಲಿ ಮುನಿಗಳ ಆಶ್ರಮಕ್ಕೆ ಬರ್ಬೇಕಾಗಿರೋದು ನಾವು, ಇದೆಂತ ಭಯಂಕರವಾಗಿ ಇರೋ ಜಾಗಕ್ಕೆ ಬಂದಿದ್ದೀವಿ ಅಂತ ಲಕ್ಷ್ಮಣನಿಗೆ ಸೀತೆ ಕೇಳ್ತಾಳೆ. ಇದು ಲಕ್ಷ್ಮಣನಿಗೆ ಈಗ ಮನ್ಸೊಳಗೆ ಲಕ್ಷ್ಮಣ ಅಂದ್ಕೊಳ್ತಾನೆ, ಸೀತೆಗೆ ಹೇಳ ವಿಷಯನ, ಸೀತೆನ ಕಾಡಿಗೆ ಕರ್ಕೊಂಡ್ ಬಂದಿರೋದು, ರಾಮನ ರಾಣಿಯಾಗಿರುವಂತಹ ಸೀತೆನ ಕಾಡಿಗೆ ಬಿಟ್ಟು ಬರೋ ವಿಷಯನ ಸೀತೆಗೆ ಹೇಳ ಅಂತ. ಆಮೇಲೆ ಸೀತೆ ಹೇಳ್ತಾನೆ ಲಕ್ಷ್ಮಣ, ರಾಮನಿನ್ನ ಕಾಡಿಗೆ ಬಿಟ್ಬಾ, ಇಲ್ಲಿ ಹೇಳ್ದಿದ್ರೆ ತಪ್ಪಾಗುತ್ತೆ ಅಂತೇಳಿ ರಾಮನಿನ್ನ ಕಾಡಿಗೆ ಬಿಟ್ಬಾ ಅಂತ ಕಳಿಸಿದ್ದಾನೆ. ರಾಮಂಗೆ ನೀವು ಬೇಡವಂತೆ ಅಂತ ಹೇಳ್ತಾರೆ. ಆಗ ಅದನ್ನ ಕೇಳಿಸ್ಕೊಂಡಿರೋವಂತಹ ಸೀತೆ ಬಿರುಗಾಳಿ ಹೇಗೆ ಬರುತ್ತೋ ಹಂಗೆ ಭೂಮಿ ನಡ್ಗೋ ಥರ ನಡ್ಗಿ ತಲೆ ತಿರುಗಿ ಪ್ರಜ್ಞೆ ತಪ್ಪಿ ಬಿದ್ದಾಳೆ. ಆಮೇಲೆ ಸೀತೆ ಎದ್ದು ಕಣ್ತೆರೆದು ನೋಡಿದಾಗ ರಘುಕುಲ ಶ್ರೇಷ್ಠನಾದಂತಹ ರಾಮ ನನ್ನನ್ನು ತ್ಯಜಿಸಿದ್ದಾನೆ. ಅಂದು ಅವನು ನನ್ನನ್ನು ಮಿಥಿಲಾ ನಗರಕ್ಕೆ ಬಂದು ಶ್ರೇಷ್ಠವಾದಂತಹ ಶಿವಧನಸ್ಸನ್ನು ಮುರಿದು ಮದುವೆಯಾಗಿ ಅಯೋಧ್ಯ ನಗರಕ್ಕೆ ಕರ್ಕೊಂಡ್ಬಂದಿದ್ದ. ಇದು ರಾಮ ನನ್ನನ್ನು ತ್ಯಜಿಸ್ಬಿಟ್ನ ಅಂತ ಸೀತೆ ಅಳ್ತಿರ್ತಾಳೆ. ಏಕೆ ನಿಂತಿರುವೆ ಹೋಗು ಸೌಮಿತ್ರಿ, ಏಕೆ ನಿಂತಿರುವೆ ಹೋಗು ಲಕ್ಷ್ಮಣ, ತಡವಾದ್ರೆ ನಿನ್ನ ರಾಮ ಕೋಪಿಸ್ಕೊಳ್ತಾನೆ ಅಂತ ಹೇಳಿ ಸೀತೆ ಹೇಳ್ತಾಳೆ. ಇದು ರಾಮ ಈ ನಿರ್ಧಾರ ತಗೊಳ್ತಿರ್ಬೇಕಾದ್ರೆ ಸೇವಕರು ಮತ್ತು ಭರತ ಶತ್ರುಘ್ನ ಸುಮ್ಮನಿದ್ರ, ಹನುಮಂತ ಇದ್ನ ಅಂತ ಕೇಳ್ತಾಳೆ ಸೀತೆ. ರಾಘವನದೇನು ಅಂದ್ರೆ ರಾಮನದೇನು ತಪ್ಪಿಲ್ಲ, ಹೆಣ್ಣಾಗಿ ಹುಟ್ಟಿರುವುದು ನನ್ನದೇ ತಪ್ಪು ಅಂತ ಹೇಳಿ ಸೀತೆ ಹೇಳ್ತಾಳೆ. ಆಮೇಲೆ ಇಷ್ಟೊಂದು ಭಯಂಕರವಾಗಿರೋ ಕಾಡಲ್ಲಿ ಕ್ರಿಮಿ ಕೀಟಗಳು ಜಂತುಗಳೆಲ್ಲ ಭಯಂಕರವಾಗಿ ಇರುವಂತಹ ಕಾಡಿನಲ್ಲಿ ಸೀತೆ ಒಬ್ಬಳೇ ಹೇಗಿರಲಿ ಇಲ್ಲಿ ಅಂತ ಹೇಳಿ ಹೇಳ್ತಾಳೆ. ಆಮೇಲೆ ಮಿಥಿಲಾ ನಗರದ ರಾಜನಾದಂತಹ ಜನಕನ ಪುತ್ರಿಯಾದೆ, ಶ್ರೀರಾಮನ ಹೆಂಡತಿಯಾದ್ದು ಈ ಕಷ್ಟ ತಪ್ಪಲಿಲ್ಲ ಅಂತ ಹೇಳಿ ಸೀತೆ ಹೇಳ್ತಾಳೆ. ಆಗ ವಾಲ್ಮೀಕಿ ಮುನಿಗೆ ಕಣ್ಣಿಗೆ ಸೀತೆ ಬೀಳ್ತಾಳೆ. ಆವಾಗ ವಾಲ್ಮೀಕಿ ಮುನಿಗಳು ಸೀತೆಯ ಕಥೆಯನ್ನು ಕೇಳಿ, ನಾವು ನಿನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀವಿ, ಆಶ್ರಮಕ್ಕೆ ಕರ್ಕೊಂಡೋಗಿ ನೀನು ಯಾವ ರೀತಿ ಕೇಳ್ತೀಯ ಆ ರೀತಿ ಎಲ್ಲ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳಿ ಮುನಿಗಳು ಸೀತೆಯನ್ನು ಅವರ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಲಕ್ಷ್ಮಣ ಇವನು ಶ್ರೀರಾಮನ ಮಾತನ್ನು ಅಂದರೆ ತನ್ನ ಅಣ್ಣನ ಮಾತನ್ನು ಎಂದು ಮೀರಿದವನಲ್ಲ. ತನ್ನ ಅಣ್ಣ ಹೇಳಿದ್ರು ಅಂತ ಹೇಳಿ ಸೀತೆಯನ್ನ ಕಾಡಿಗೆ ಕರ್ಕೊಂಡು ಹೋಗ್ತಾರೆ. ಅವನಿಗೆ ಇಷ್ಟ ಇರಲ್ಲ ಸೀತೆಯನ್ನ ಕಾಡಿಗೆ ಕರ್ಕೊಂಡು ಹೋಗೋದು. ಅಂದ್ರೂ ಸೀತೆಯನ್ನ ಕಾಡಿಗೆ ಕರ್ಕೊಂಡೋಗಿ ಮಂದಲ್ಲೇ ನೊಂದ್ಕೊಂಡು ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗು ರಥದಿಂದ ಇಳಿದು ಲಕ್ಷ್ಮಣ ಮತ್ತು ಸೀತೆ ಇಬ್ಬರು ಗಂಗಾ ಸ್ನಾನವನ್ನು ಮಾಡ್ತಾರೆ. ಆಮೇಲೆ ಸೀತೆ ಕೇಳಿರೋ ಪ್ರಶ್ನೆಗಳಿಗೆಲ್ಲ ಲಕ್ಷ್ಮಣ ಉತ್ತರಿಸೋಕ್ಕಾಗ್ದರೆ ಮಂದೊಳಗೆ ತುಂಬ ನೊಂದ್ಕೊಳ್ತಿರ್ತಾನೆ. ಲಕ್ಷ್ಮಣ ಸೀತೆಯನ್ನು ಏನಕ್ಕೆ ಕಾಡಿಗೆ ಕರ್ಕೊಬಂದಿರ್ತಾನೆ ಅಂತ ಸೀತೆಗೆ ಮುನಿಗಳ ದರ್ಶನಕ್ಕೆ ಕರ್ಕೊಬಂದಿದ್ದಾನೆ ಅಂತ ಅಂದ್ಕೊಂಡಿರ್ತಾಳೆ. ಆದರೆ ಲಕ್ಷ್ಮಣನಿಗೆ ರಾಮ ಸೀತೆಯನ್ನು ಕಾಡಿಗೆ
ಶಾಶ್ವತವಾಗಿ ಬಿಟ್ಟು ಬಾ ಅಂತ ಹೇಳಿರೋ ಒಂದು ಮಾತನ್ನು ಹೇಳೋದಕ್ಕಾಗ್ತಾ ಇರಲ್ಲ. ತುಂಬ ನೊಂದ್ಕೊಂಡ ಮೇಲೆ ಈ ವಿಷಯನ ನಾನು ದೇವಿ ಸೀತೆಗೆ ಹೇಳ್ದೇ ಇದ್ರೆ ತಪ್ಪಾಗುತ್ತೆ ಅಂತ ಹೇಳಿ ಲಕ್ಷ್ಮಣ ಸೀತೆಗೆ ಈ ಮಾತನ್ನು ಹೇಳ್ತಾನೆ. ದೇವಿ ಸೀತೆ, ನಾನು ನಿಮ್ಮನ್ನು ಶ್ರೀರಾಮನ ಆಜ್ಞೆಯ ಮೇಲೆ ನಿಮ್ಮನ್ನು ಕಾಡಿಗೆ ಬಿಟ್ಟು ಬರೋದಕ್ಕೆ ಬಂದಿದ್ದೀನಿ. ನಿಮ್ಮನ್ನು ಶಾಶ್ವತವಾಗಿ ಶ್ರೀರಾಮ ಅವರು ತ್ಯಜಿಸಿದ್ದಾರೆ. ನಿಮ್ಮನ್ನು ಇಲ್ಲೇ ಕಾಡಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಲಕ್ಷ್ಮಣ ಹೇಳ್ತಾನೆ. ಆಗ ಸೀತೆಗೆ ಭಯ ಆಗುತ್ತೆ. ಆಮೇಲೆ ಲಕ್ಷ್ಮಣ ರಾಮನ ಪ್ರಿಯ ತಮ್ಮ, ಸಹೋದರ, ರಾಮನ ಮಾತನ್ನು ಎಂದೂ ಮೀರಿಲ್ಲ. ರಾಮ ಹೇಳಿರುವ ಕಾರಣಕ್ಕೆ ಸೀತೆಯನ್ನು ಲಕ್ಷ್ಮಣ ಕಾಡಿಗೆ ಕರ್ಕೊಂಡ್ಬಂದು ಕಾಡಲ್ಲಿ ಬಿಟ್ಟು ಹೋಗ್ತಾರೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಉಷಾ SH, HEPS ಕಲಾ ವಿಭಾಗದಲ್ಲಿ ಫಸ್ಟ್ PUC ನಾವು ಓದ್ತಾ ಇರೋದು. ನನಗೆ ಬಂದಿರೋಂಥ ವಿಷಯ ಲಕ್ಷ್ಮಣನ ಬಗ್ಗೆ. ಪದ್ಯದಲ್ಲಿ ಏನೇನು ಅವನು ಮಾಡಿದ್ದಾನೆ, ಅವನ ಸೀತೆನ ಹೆಂಗೆ ಬಿಟ್ಟು ಅದು ಅವನ ಮನಸ್ಸಿನಲ್ಲಿ ಎಷ್ಟು ದುಃಖ ಇತ್ತು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಮುನಿಗಳು ರಾಜನಿಗೆ ಕಥೆ ಹೇಳ್ತಿರ್ಬೇಕಾದ್ರೆ ಹೀಗೆ ಹೇಳ್ತಾರೆ. ಲಕ್ಷ್ಮಣ ಸೀತೆಯನ್ನು ಕರ್ಕೊಂಡು ಹೋಗ್ತಿರುವಾಗ ರಾಮ ಸೀತೆಯನ್ನು ಪರಿತ್ಯಾಗ ಮಾಡಿದಾಗ ಲಕ್ಷ್ಮಣನಿಗೆ ರಾಮನು ಸೀತೆಯನ್ನು ಕಾಡಿಗೆ ಕರೆದುಕೊಂಡು ನೀನೇ ಹೋಗಬೇಕು ಎಂದು ಲಕ್ಷ್ಮಣನಿಗೆ ಕಾರ್ಯವನ್ನು ಹೇಳಿದಾಗ ಲಕ್ಷ್ಮಣ ಒಪ್ಪಿಕೊಂಡು ಸೀತೆಯನ್ನು ಕರೆದುಕೊಂಡು ಹೋಗುತ್ತಿದ್ದಾನೆ. ಲಕ್ಷ್ಮಣ ಸೀತೆಯನ್ನು ಕರೆದುಕೊಂಡು ಹೋಗುತ್ತಿರುವ ರಥದ ತುದಿಯಲ್ಲಿ ಪತಾಕೆಯ ಬಾವುಟ ರಘುವಂಶದ ರಾಣಿಯನ್ನು ಕಾಡಿಗೆ ಕಳಿಸುತ್ತಿದ್ದಾರೆ ಎಂಬ ಕಾರಣಕ್ಕೋ ಏನೋ ಅಯ್ಯೋ ಎನ್ನುತ್ತಾ ತಲೆಯನ್ನು ಕೊಡುತ್ತಾ, ಅಂದರೆ ಬೇಡ ಬೇಡ ಎನ್ನುತ್ತಾ ಅಲಗಾಡುತ್ತಿದೆ. ಆದರೂ ಲಕ್ಷ್ಮಣನು ಅಯೋಧ್ಯಪುರದಿಂದ ವೇಗದಿಂದ ಸೀತೆಯನ್ನು ತನ್ನ ಮನದಲ್ಲೇ ನೊಂದುಕೊಳ್ಳುತ್ತಾ, ವಿಚಾರದಲ್ಲಿ ತನ್ನ ಮನದಲ್ಲೇ ನೊಂದುಕೊಳ್ಳುತ್ತಾ ಲಕ್ಷ್ಮಣನು ಸೀತೆಯನ್ನು ಕರೆದುಕೊಂಡು ಹೋಗುತ್ತಾನೆ. ಹೀಗೆ ಕಾಡಿನ ದಾರಿಯಲ್ಲಿ ಸಾಗಿ ಬಂದು ಲಕ್ಷ್ಮಣ ಮತ್ತು ಸೀತೆಯು ಭಂಗೀರಥದ ನದಿ ದಡಕ್ಕೆ ಬರುತ್ತಾರೆ. ನಂತರ ರಥದಿಂದ ಇಳಿದು ಗಂಗಾ ನದಿಯ ನಮಸ್ಕಾರವನ್ನು ಮಾಡಿ ನಾವಿಕರ ಜೊತೆಯಲ್ಲಿ ದೋಣಿಯಲ್ಲಿ ಗಂಗಾ ನದಿಯನ್ನು ದಾಟುತ್ತಾ ನಿರ್ಮಲವಾದ ನದಿಯಲ್ಲಿ ಇಬ್ಬರು ಸ್ನಾನವನ್ನು ಮುಗಿಸುತ್ತಾರೆ. ಸೀತೆಯ ಬಗ್ಗೆ ಲಕ್ಷ್ಮಣನು ಮರಗುತ್ತಾ, ಅಂದರೆ ತನ್ನ ತಾಯಿ ಸಮಾನಳಾದ ಸೀತೆಯ ಪರಿತ್ಯಾಗವನ್ನು ಕಂಡು ಅವನಿಗೆ ನೋವಾಗ್ತಿದೆ. ಅದನ್ನು ಅವನು ಮನದಲ್ಲೇ ನೊಂದುಕೊಳ್ಳುತ್ತಾ ಬೇಜಾರಾಗಿ ಭಯಾನಕ ಪ್ರಾಣಿ ಪಕ್ಷಿಗಳು ಗರ್ಜಿಸುವ ಅಂತಹ ಕಠಿಣವಾದ ದಾರಿಯ ಕಾಡನ್ನು ಇಬ್ಬರು ಪ್ರವೇಶಿಸುತ್ತಾರೆ. ಈ ಹಿಂದೆ ಸೀತೆ ವನವಾಸಕ್ಕೆ ರಾಮನೊಡನೆ ಬಂದಾಗ ಕಾಡು ತುಂಬ ಸುಂದರವಾಗಿತ್ತು. ಆದರೆ ಈಗ ಆಕೆ ಕಣ್ಣಿಗೆ ಕಾಡು ಬೇರೆ ಥರವಾಗಿ ಕಾಣುತ್ತಿರುತ್ತದೆ. ಆಗ ಸೀತೆ ಲಕ್ಷ್ಮಣನಿಗೆ ಕೇಳ್ತಾಳೆ, ಈ ಕಾಡು ಹೀಗಿದೆ, ನನ್ನನ್ನು ಏಕೆ ಇಲ್ಲಿಗೆ ಕರೆತಂದೆ ಎಂದು ಮುನಿಪುತ್ರರಿಲ್ಲ, ಯಾರೂ ಇಲ್ಲ, ಏನಕ್ಕೆ ನನ್ನನ್ನು ಇಲ್ಲಿ ಕರೆತಂದೆ ಎಂದು ಸೀತೆ ಲಕ್ಷ್ಮಣನನ್ನು ಕೇಳಿದಾಗ ಲಕ್ಷ್ಮಣನು ಮನದಲ್ಲಿ ಭಾರಿ ನೊಂದು ಈ ಸೀತೆಯ ಮಾತುಗಳನ್ನು ಕೇಳಿ ನಾನಿನ್ನು ಉತ್ತರವೇಳದೆ ಸುಮ್ಮನಿರಲಾಗದು ಎಂದು ಬಹಳಷ್ಟು ನೊಂದುಕೊಂಡು ಹೀಗೆ ಹೇಳ್ತಾನೆ. ರಘುವಂಶದ ರಾಮ ನಿನ್ನನ್ನು ಪರಿತ್ಯಾಗಿಸಿದ್ದಾನೆ. ನಿನ್ನನ್ನು ಇಟ್ಟಿಕೊಳ್ಳಲಾಗದೆ ಬರಗಾಲ ಬಂದಿರುವುದು ನಿನ್ನ ಕಾರಣವೆಂದು ತಿಳಿದ ಪ್ರಜೆಗಳು ತಿಳಿದು ಮಾತನಾಡುತ್ತಿರುವುದನ್ನು ಸಹಿಸಲಾಗದೆ ರಾಮನು ನಿನ್ನನ್ನು ಪರಿತ್ಯಾಗಿಸಿದ್ದಾನೆ ಎಂಬುದನ್ನು ಹೇಳುತ್ತಿರುವಾಗಲೇ ಸೀತೆ ಮೂಚೆ ಹೋಗಿ ಬೀಳುತ್ತಾಳೆ. ಆ ನಂತರ ಲಕ್ಷ್ಮಣನು ಅವಳ ಮುಖಕ್ಕೆ ತಣ್ಣೀರನ್ನು ಎರಚಿ ಎಲೆಯನ್ನು ಅವಳಿಗೆ ನೆರಳಾಗಿ ಹಿಡಿದು ತನ್ನ ಸೆರಗಿನಿಂದ ಗಾಳಿಯನ್ನು ಬೀಸುತ್ತಾ ಅವಳು ಎದ್ದ ನಂತರ ಹೀಗೆ ಕೇಳುತ್ತಾಳೆ, ಈ ಪರಿಸ್ಥಿತಿ ಬಿರುಗಾಳಿ ಬಂದ ಫಲ ಹೇಗೆ ಬಿಡುತ್ತದೋ ಹಾಗೆ ಸೀತೆ ಬೀಳುತ್ತಾಳೆ. ಲಕ್ಷ್ಮಣನ ಮಾತನ್ನು ಕೇಳಿದ ಸೀತೆ ಹೀಗೆ ಹೇಳುತ್ತಾಳೆ, ರಘುವಂಶದ ಶ್ರೇಷ್ಠನಾದ ರಾಮನು ನನ್ನನ್ನು ತ್ಯಜಿಸುವ ಕಾರಣವೇನು? ಅಯ್ಯಯ್ಯೋ, ಪ್ರಸಿದ್ಧವಾದ ನನ್ನ ಬಾಳಿಗೆ ಸಂಕಷ್ಟ ಉಂಟಾಯಿತಲ್ಲ, ನಾನಿನ್ನು ಏನು ಮಾಡಲಿ ಎಂದು ಸೀತೆ ಪರಿತಪಿಸುತ್ತಿದ್ದಾಳೆ. ಸೌಮಿತ್ರಿಯ ಮಗನಾದ ಲಕ್ಷ್ಮಣ ಅವಳನ್ನು ನೋಡಿ ಕೊರಗುತ್ತಾ ರಾಮ ಹೀಗೆ ಹೇಳಿದನು,
ನಿನ್ನನ್ನು ಈ ಅರಣ್ಯಕ್ಕೆ ಕಳಿಸಿ ಬಾ ಎಂದು ನನಗೆ ಆಜ್ಞೆ ಕೊಟ್ಟಿದ್ದ. ಆ ಕಾರಣದಿಂದ ನಾನು ಈಗ ಮಾಡಬೇಕಾಯಿತು. ಇನ್ನು ಮುಂದೆ ನೀವು ಇಲ್ಲೇ ಇರಬೇಕು, ನೀವು ಹೀಗೆ ಇಲ್ಲೇ ಇರಬೇಕು ಎಂದು ಲಕ್ಷ್ಮಣನು ಹೇಳಿದಾಗ ಸೀತೆಯು, ಹೆಣ್ಣಾಗಿ ಹುಟ್ಟಿದ್ದೆ ನನ್ನ ತಪ್ಪ. ವಿಶ್ವಾಮಿತ್ರ ಮುನಿಗಳ ಜೊತೆಗೆ ಮಿಥಿಲೆ ನಗರಕ್ಕೆ ಬಂದು ಶಿವಧನಸ್ಸನ್ನು ಮುರಿದು ನನ್ನನ್ನು ಮದುವೆಯಾದ. ಅಂದಿನಿಂದ ಮೊದಲಾಗಿ ನನ್ನನ್ನು ಪ್ರೀತಿಸುತ್ತಿದ್ದ, ನನ್ನನ್ನು ಅಗಲಿದ ತಾನು ಕಷ್ಟಪಡುತ್ತಿದ್ದೇನೆಲ್ಲ. ಆಗ ರಾಮನು ಬಂದು ಸೀತೆಗೆ ಅವಮಾನ ಆಗ್ತಿರುವಂಥ ಸ್ವಯಂವರದಲ್ಲಿ ಅವನು ಧನಸ್ಸನ್ನು ಎತ್ತಿ ಆ ಧನಸ್ಸನ್ನು ಭಂಗಗೊಳಿಸಿ ನನ್ನನ್ನು ಮದುವೆ ಆಗಿ ಬಂದು ನನ್ನನ್ನು ಪರಿತ್ಯಾಗ ಮಾಡುವಂಥ ದೊಡ್ಡ ತಪ್ಪು ನಾನೇನು ಮಾಡಿದೆ ಲಕ್ಷ್ಮಣ ಎಂದು ಕೇಳುತ್ತಾಳೆ. ಲಕ್ಷ್ಮಣನ ಕುರಿತು ಹೀಗೆ ಕೋಪಿಸಿಕೊಂಡು ಹೇಳ್ತಾಳೆ, ಇಲ್ಲಿ ಏಕೆ ನಿಂತಿರುವೆ? ಹೋಗು ಲಕ್ಷ್ಮಣ, ಇಲ್ಲಿ ನೀನು ತಡ ಮಾಡಿದರೆ ನಿಂತುಕೊಂಡು ರಾಮನ ಕೋಪಿಸಿಕೊಳ್ಳುತ್ತಾನೆ. ನನಗೆ ಈ ಕಾಡಿನಲ್ಲಿ ಭಯಾನಕವಾದ ಜಂತುಗಳಿಂದ ಸಹಾಯವೂ ಉಂಟು. ಅಯೋಧ್ಯದಲ್ಲಿ ರಘುವಂಶದ ಒಡೆಯನು ರಾಮನು ಏಕಾಂಗಿಯಾಗಿರ್ತಾನೆ. ನಿಮ್ಮ ರಾಜ್ಯದ ಲೋಕದ ಅರಸ ಏನು ಮಾಡಿದರೂ ತನ್ನ ರಾಜ್ಯದ ಒಳ್ಳೆಯದಕ್ಕೆ ಮಾಡುತ್ತಾನೆ. ಅವನು ಈಗ ಏಕಾಂಗಿಯಾಗಿರುತ್ತಾನೆ. ನೀನು ಹೋಗು ಎಂದು ಸೀತೆ ಲಕ್ಷ್ಮಣನಿಗೆ ದುಃಖಿತವಾಗಿ ಹೇಳುತ್ತಾಳೆ. ಲಕ್ಷ್ಮಣನು ಸೀತೆಗೆ ಹೀಗೆ ಹೇಳುವನು. ಸೀತೆಗೆ ಕಾಡಿನಲ್ಲಿರುವ ಎಲೆ ವನ ಸ್ಥಳಗಳೇ, ಮರಗಳೇ, ಮೃಗಗಳೇ, ಕ್ರಿಮಿಕೀಟಗಳೇ, ಪಕ್ಷಿಗಳೇ, ಬಳ್ಳಿಗಳೇ, ಹೂಪೊದೆಗಳೇ, ಪಂಚಭೂತಗಳೇ ಹಾಗೂ ದಿಕ್ಕುಗಳೇ, ನೀವೇ ಇನ್ನು ಮುಂದೆ ನನ್ನ ತಾಯಿಯ ಸಮಾನರಾದ ಸೀತೆಯನ್ನು ನೀವೇ ನೋಡಿಕೊಳ್ಳಬೇಕು. ಭೂಜಾತೆಯ ಮಗಳಾದ ಸೀತೆ ಇನ್ನು ಇವಳ ಮನೆ ಇದೇ ಆಗಿರುತ್ತದೆ ಎಂದು ಸೀತೆಗೆ ನಮಸ್ಕರಿಸಿ ಲಕ್ಷ್ಮಣನು ಇಲ್ಲಿಂದ ಹೊರಡುತ್ತಾನೆ. ಇಲ್ಲಿ ಲಕ್ಷ್ಮಣನ ಪಾತ್ರ ಏನಾಗಿರುತ್ತದೆ? ಲಕ್ಷ್ಮಣನು ತನ್ನ ತಾಯಿಯ ಪರಿತ್ಯಾಗವನ್ನು ನೋಡಿ ಇಷ್ಟು ನೊಂದುಕೊಂಡನು ಹಾಗೂ ರಾಮನ ಮಾತಿಗೆ ಕಟ್ಟು ಬಿದ್ದು ಅವನು ಮಾಡಿದ್ದ ಏನು, ರಾಮನನ್ನು ಅವನು ಎಷ್ಟು ಪ್ರೀತಿಸುತ್ತಾನೆ ಎಂದು ಇಲ್ಲಿ ಹೇಳಲಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಕವನ TS, ಪ್ರಥಮ PUC HEPS. ನಾನು ಅಲುಬಿದಳು ಕನ್ಮಲರ್ ಕರಗುವಂತೆ ಪದ್ಯದ ತಾತ್ಪರ್ಯವನ್ನು ಹೇಳುತ್ತಿದ್ದೇನೆ. 1ನೇ ಪದ್ಯದ ಸಾರಾಂಶ ಹೀಗಿದೆ. ಜೈಮಿನಿ ಮುನಿಯು ಜನಮೇಜಯ ರಾಜನಿಗೆ ಪಾಂಡವರು ಮಾಡಿದ ಕಾರ್ಯವನ್ನು ವಿವರಿಸುತ್ತಾ ತಂದೆ ಮಕ್ಕಳ ಕಾಳಗವನ್ನು ಹೇಳುತ್ತಾ ಲವಕುಶರು ರಾಮನೊಡನೆ ಯುದ್ಧ ಮಾಡಿದ ಪ್ರಸಂಗವನ್ನು ವಿವರಿಸುತ್ತಾನೆ. ಲಕ್ಷ್ಮಣನು ಸೀತೆಯನ್ನು ಕರೆದುಕೊಂಡು ಹೋಗುತ್ತಿರುವ ರಥದ ತುದಿಯಲ್ಲಿರುವ ಪತಾಕೆ ಅಂದರೆ ಬಾವುಟ ರಘುವಂಶದ ರಾಣಿಯನ್ನು ಕಾಡಿಗೆ ಕಳುಹಿಸುತ್ತಿದ್ದ ಎಂಬ ಕಾರಣಕ್ಕೆ ಅಯ್ಯಯ್ಯೋ ಎನ್ನುತ್ತಾ ಬೇಡ ಎನ್ನುವಂತೆ ಅಲ್ಲಾಡುತ್ತಿದೆ. ಅತಿಯಾದ ಕ್ರೂರ ಹಿಂಸೆ ಆಯಿತು ಎಂದು ಅಯೋಧ್ಯ ಪಟ್ಟಣದ ಜನಗಳು ತಮ್ಮಲ್ಲಿ ಗುಜುಗುಜಿಸಿ ಮನಸ್ಸಿನೊಳಗೆ ವೇದನೆಯನ್ನು ಪಡುತ್ತಾ ದುಃಖಿಸುತ್ತಿರುವಾಗ ಲಕ್ಷ್ಮಣನು ಕಾಡಿನ ದಾರಿಯಲ್ಲಿ ವಾಯುವೇಗದಿಂದ ರಥವನ್ನು ಮುನ್ನಡೆಸಿದನು. 2ನೇ ತಾತ್ಪರ್ಯ ಹೀಗಿದೆ. ಕಾಡಿಗೆ ಸಾಗಿ ಬಂದ ಲಕ್ಷ್ಮಣ ಮತ್ತು ಸೀತೆಯು ಭಾಗೀರಥ ನದಿ ದಡಕ್ಕೆ ಬರುತ್ತಾರೆ. ನಂತರ ರಥದಿಂದ ಇಳಿದು ಗಂಗಾ ನದಿಗೆ ನಮಸ್ಕಾರವನ್ನು ಮಾಡಿ ನಾವಿಕರ ಜೊತೆಯಲ್ಲಿ ದೋಣಿಯಲ್ಲಿ ಗಂಗಾ ನದಿಯನ್ನು ದಾಟುತ್ತಾರೆ. ನಿರ್ಮಲವಾದ ನದಿಯಲ್ಲಿ ಇಬ್ಬರು ಸ್ನಾನವನ್ನು ಮುಗಿಸಿ ಸೀತೆಯ ಬಗ್ಗೆ ಲಕ್ಷ್ಮಣನು ಮನದೊಳಗೆ ಮರುಗುತ್ತಾ ನಿಟ್ಟುಸಿರು ಬಿಡುತ್ತಾ ಮುಂದೆ ನಡೆದು ಬಂದು ಭಯಂಕರವಾದ ಪ್ರಾಣಿ ಪಕ್ಷಿಗಳಿಂದ ಗರ್ಜಿಸುತ್ತಿರುವ ಹಾಗೂ ಪಾದವಿಡಲು ಅಸಾಧ್ಯವಾಗಿರುವ ಕಠಿಣವಾದ ದಾರಿಯಲ್ಲಿ ಕಾಡನ್ನು ಪ್ರವೇಶಿಸಿದನು. 3ನೇ ಪದ್ಯದ ತಾತ್ಪರ್ಯ ಹೀಗಿದೆ. ಈ ಹಿಂದೆ ಸೀತೆಯು ವನವಾಸಕ್ಕೆ ಬಂದಿದ್ದಾಗ ಕಾಡು ಮನೋಹರವಾಗಿತ್ತು. ಕತ್ತಲಿನ ಹಾಗೆ, ಒಮ್ಮೆ ಹಗಲಿನ ಹಾಗೆ, ಮತ್ತೊಮ್ಮೆ ಯಜ್ಞದಂತೆ, ಸ್ವರ್ಗಲೋಕದಂತೆ, ಶ್ರೇಷ್ಠ ಕಡಲಿನ ಹಾಗೆ, ಕೈಲಾಸಗಿರಿಯ ಹಾಗೆ ಕಾಣುತ್ತಿದ್ದುದು. ಈ ಸೀತೆಯ ಕಣ್ಣಿಗೆ ಚಂದ್ರನು ಸೋಮಲತೆಯ ಹಾಗೆ, ಸೂರ್ಯನ ಹೆಕ್ಕದ ಗಿಡದ ಹಾಗೆ, ನವಿಲು ಅಗ್ನಿಯಂತೆ, ಇಂದ್ರ ನವಿಲಿನ ಹಾಗೆ, ವಿಷ್ಣು ಸಿಂಹದ ಹಾಗೆ, ಶಿವನ ವಾಸಸ್ಥಾನವು ಮುಳ್ಳಿನ ಹಾಗೆ ಭೀಕರವಾಗಿ ಕಾಣಿಸುತ್ತದೆ. ಒಮ್ಮೆ ಯುದ್ಧದ ಹಾಗೆ, ಕೊಳದ ಹಾಗೆ, ಕಡಲೆ ಸಂತೆ, ಆಕಾಶದ ಹಾಗೆ ಕಾಣದೇ ಬೇಕಾಗಿದ್ದ ಅರಣ್ಯದಲ್ಲಿನ ಹುಲ್ಲು ಖಡ್ಗಗಳು ಬಾಣದ ಹಾಗೆ, ಕಮಲಗಳು ಹುಲಿಯ ಹಾಗೆ, ಹವಳಗಳು ಮರದ ಹಾಗೆ, ನಕ್ಷತ್ರಗಳು ಕರಡಿಗಳ ಹಾಗೆ ಈ ರೀತಿಯಲ್ಲಿ ಸೀತೆಯ ಕಣ್ಣಿಗೆ ಭಯಂಕರವಾಗಿ ಕಾಣಿಸುತ್ತದೆ. 4ನೇ ತಾತ್ಪರ್ಯ ಹೀಗಿದೆ.
ಸೀತೆಯು ಲಕ್ಷ್ಮಣನನ್ನು ಕುರಿತು ಹೀಗೆ ಕೇಳುತ್ತಾಳೆ. ಮಹಾಮುನಿಗೆ ಪಾದಸ್ಪರ್ಶವಾದ ವನದ ಜಾಗಗಳು ಎಲ್ಲಿ? ಆಶ್ರಮಗಳಿರುವ ಮಂಗಳಕರವಾದ ಸ್ಥಳಗಳು ಎಲ್ಲಿ? ಅವಸ್ಸುಗಳಿಂದ ಅಥವಾ ಸುವಾಸನೆಯಿಂದ ಕೂಡಿರುವ ಯಜ್ಞಕುಂಡಲಗಳು ಕುಟೀರಗಳು ಎಲ್ಲಿ? ಪರಿಚಿತವಾದ ನಿತ್ಯವೂ ನಾನು ಕೇಳುತ್ತಿದ್ದ ವೇದಶಾಸ್ತ್ರ ಮಂತ್ರಗಳು ಘೋಷಗಳು ಕೇಳಿಬರುವ ಸ್ಥಳಕ್ಕೆ ನನ್ನನ್ನು ಕರೆದುಕೊಂಡು ಹೋಗದೆ ದಾರುಣವಾದ ಅಥವಾ ಕ್ರೂರವಾದ ಭಯಂಕರವಾದ ಕೆಟ್ಟ ಅಡವಿಯಾದ ಇಲ್ಲಿಗೆ ಏಕೆ ನನ್ನನ್ನು ಕರೆತಂದೆ? ತಂದೆ ಸಮಾನವಾದ ಲಕ್ಷ್ಮಣನೇ ಹೇಳು ಎಂದು ಸೀತೆಯು ಕೇಳಿದಳು. 5ನೇ ಪದ್ಯದ ತಾತ್ಪರ್ಯ ಹೀಗಿದೆ. ಅರಸನಾದ ಜಯನೇ ಕೇಳು. ಭೂಮಿಯ ಮಗಳಾದ ಸೀತೆಯು ಕೇಳಿದ ಮಾತುಗಳಿಗೆ ಉತ್ತರವನ್ನು ಹೇಳಲಾರದೆ ಲಕ್ಷ್ಮಣನು ಮನದೊಳಗೆ ನೊಂದುಕೊಂಡು ಹೀಗೆ ಹೇಳಿಕೊಳ್ಳುತ್ತಾನೆ. ರಘುವಂಶದ ರಾಮನು ತಂದೊಡ್ಡಿರುವ ಕಷ್ಟವನ್ನು ಹೇಳಲು ಮತ್ತು ಹೇಳದೆ ಸುಮ್ಮನಿರಲೋ ಎಂದುಕೊಂಡನು. ನಿಷ್ಠೂರದಲ್ಲಿ ಸೂರ್ಯವಂಶದ ರಾಜನಾದ ರಾಮನ ಪಟ್ಟದರಸಿಯನ್ನು ಕಾಡಿನಲ್ಲಿ ಹೇಗೆ ಬಿಟ್ಟು ಹೋಗಲಿ? ಒಂದು ವೇಳೆ ಸೀತೆಯನ್ನು ಬಿಟ್ಟು ಹೋಗದಿದ್ದರೆ ಸಹೋದರನಾದ ರಾಮನು ಅದೇನು ಹೇಳುವನೋ ಎಂದು ಲಕ್ಷ್ಮಣನು ಸಂತಾಪಕ್ಕೆ ಒಳಗಾದನು. 6ನೇ ಪದ್ಯದ ತಾತ್ಪರ್ಯ ಹೀಗಿದೆ. ಲಕ್ಷ್ಮಣನು ಸೀತಾದೇವಿಗೆ ಹೀಗೆ ಹೇಳುತ್ತಾನೆ. ಸೀತೆಯೇ, ನಿನಗೆ ಇನ್ನು ನಾನು ವಾಸ್ತವ ವಿಚಾರವನ್ನು ತಿಳಿಸದಿದ್ದರೆ ಅಪವಾದವು ನನ್ನನ್ನು ಆವರಿಸಿಕೊಳ್ಳುತ್ತದೆ. ಸೀತೆಯೇ ಕೇಳು. ರಘುವಂಶದಲ್ಲಿ ಜನಿಸಿದ ರಾಮನು ನಿನ್ನನ್ನು ಸಹಿಸಲಾರದೆ ಕಾಡಿನಲ್ಲಿ ಬಿಟ್ಟು ಬಾ ಎಂದು ನನಗೆ ನೇಮಿಸಿದಾಗ ಆ ರಾಜನ ಆಜ್ಞೆಯನ್ನು ಮೀರುವುದು ಹೇಗೆ ಎಂದು ತಿಳಿಯದೆ ನಾನು ನಿನಗೆ ಗೊತ್ತಾಗದ ಹಾಗೆ ನಿಧಾನವಾಗಿ ಈ ಕಾಡಿಗೆ ನಿನ್ನನ್ನು ಜೊತೆಯಾಗಿ ಕರೆದುಕೊಂಡು ಬಂದೆನು. ಈ ಕಾಡಿನಲ್ಲಿ ನಿಧಾನವಾಗಿ ಎಲ್ಲಿಗಾದರೂ ಹೋಗು ಎಂದು ಲಕ್ಷ್ಮಣನು ಹೇಳುತ್ತಾ ಕಣ್ಣೀರು ತುಂಬಿಕೊಂಡನು. 7ನೇ ಪದ್ಯದ ತಾತ್ಪರ್ಯ ಹೀಗಿದೆ. ಕವಿ ಲಕ್ಷ್ಮೀಶನು ಸೀತೆಗೆ ಬಂದ ಪರಿಸ್ಥಿತಿಯನ್ನು ಇಲ್ಲಿ ವರ್ಣಿಸುತ್ತಾನೆ. ಬಿರುಗಾಳಿಯು ಬೀಸಿದಾಗ ಫಲ ತುಂಬಿರುವ ಬಾಳೆಯ ಗಿಡವು ನಡುಗುತ್ತಾ ಮುರಿದು ಭೂಮಿಯ ಮೇಲೆ ಬೀಳುವ ಹಾಗೆ ಸೀತೆಯು ಲಕ್ಷ್ಮಣನ ಮಾತುಗಳು ಮುರಿದು ಭೂಮಿಯ ಮೇಲೆ ಸೀತೆಯ ಕವಿತೆರೆಗೆ ಬೀಳುವ ಮುನ್ನವೇ ಪ್ರಜ್ಞಾ ತಪ್ಪಿ ಕೋಮಲಾಗಿಯಾದ ಸೀತೆಯು ನಡುಗುತ್ತಾ ಭೂಮಿಯ ಮೇಲೆ ಬಿದ್ದಳು. ನಂತರ ಲಕ್ಷ್ಮಣನು ಸೀತೆಯ ಸ್ಥಿತಿಯನ್ನು ಕಂಡು ದುಃಖ ಅನುಭವಿಸುತ್ತಾ ಸೀತೆಯ ಮೇಲೆ ನೀರನ್ನು ಚಿಮುಕಿಸಿ ಎಲೆಯಿಂದ ಬಿಸಿಲಿಗೆ ಅಡ್ಡಲಾಗಿ ಕೊಡೆಯಾಗಿ ಹಿಡಿದು ತನ್ನ ಸೆರಗಿನಿಂದ ಗಾಳಿಯನ್ನು ಬೀಸಿ ಹೀಗೆ ಹೇಳಿಕೊಳ್ಳುತ್ತಾನೆ. ರಾಮನಿಗೆ ಇಷ್ಟು ವರ್ಷಗಳಿಂದ ಮಾಡಿಕೊಂಡು ಬಂದ ಸೇವೆಯು ನನಗೆ ಇಂದು ಒಂದು ಪರಿಸ್ಥಿತಿಯನ್ನು ತಂದೊಡ್ಡಿಲ್ಲ ಎಂದು ದುಃಖಿಸಿದನು. 8ನೇ ಪದ್ಯದ ತಾತ್ಪರ್ಯ ಹೀಗಿದೆ. ಲಕ್ಷ್ಮಣನ ಮಾತುಗಳನ್ನು ಕೇಳಿ ಸೀತೆಯು ಹೀಗೆ ಹೇಳುತ್ತಾಳೆ. ರಘುವಂಶದಲ್ಲಿ ಶ್ರೇಷ್ಠನಾದ ರಾಮನು ನನ್ನನ್ನು ತ್ಯಜಿಸಿದ್ದಾನೆ. ಅಯ್ಯಯ್ಯೋ, ಪ್ರಸಿದ್ಧವಾದ ನನ್ನ ಬಾಳಿಗೆ ಸಂಚಾಕಾರ ಅಪಾಯವನ್ನು ತಂದೊಡ್ಡಿದನೆ. ಸುಮಿತ್ರೆಯ ಮಗನಾದ ಲಕ್ಷ್ಮಣನಿಗೆ ಭಯಂಕರವಾದ ಅರಣ್ಯಕ್ಕೆ ಕಳುಹಿಸಿ ಬಾಯೆಂದು ನಿನಗೆ ಆಜ್ಞೆಯನ್ನು ಕೊಟ್ಟನೆ. ಇನ್ನು ಮುಂದೆ ನಾನು ನನ್ನ ಕಣ್ಣಿನ ದಾರಿಯನ್ನು ಕಾಣದಾದೇನೆ. ಮನದ ವಲ್ಲಭನನ್ನು ಅಗಲಿ ದೂರವಾಗಿ ಕಾಡಿನಲ್ಲಿ ಇನ್ನು ಮುಂದೆ ಪಿಶಾಚಿಗಳ ಹಾಗೆ ಹೇಗೆ ಜೀವಿಸಲಿ, ಕೆಟ್ಟೆನಲ್ಲ ಎಂದು ದುಃಖಿಸಿದಳು. 9ನೇ ಪದ್ಯದ ತಾತ್ಪರ್ಯ ಹೀಗಿದೆ. ಹೀಗೆ ಎಂದುಕೊಂಡ ಸೀತೆಯು ಲಕ್ಷ್ಮಣನನ್ನು ಕೇಳುತ್ತಾಳೆ. ಅಂದು ರಾಮನು ವಿಶ್ವಾಮಿತ್ರ ಮುನಿಯ ಜೊತೆಯಲ್ಲಿ ಮಿಥಿಲಾ ನಗರಕ್ಕೆ ಬಂದು ಶಿವನ ಅಂಶವನ್ನು ಹೊಂದಿರುವ ಧನಸ್ಸನ್ನು ಮುರಿದು ನನ್ನನ್ನು ಮದುವೆಯಾದನು. ಅಂದಿನಿಂದ ಇಂದಿನವರೆಗೂ ಮೊದಲಾಗಿ ನನ್ನನ್ನು ಪ್ರೀತಿಸಿದ್ದಾನೆ. ನನ್ನನ್ನು ಅಗಲಿದರೆ ತಾನು ಕಷ್ಟಪಡುವನಲ್ಲದೆ ಅವರ ಸುಖವನ್ನು ಹೊಂದುವುದಿಲ್ಲ. ರಾಮನು ನನಗಾಗಿ ವಾನರ ಸೈನ್ಯವನ್ನು ಸೇರಿಸಿ ಸಾಗರಕ್ಕೆ ಸೇತುವೆಯನ್ನು ಕಟ್ಟಿ ರಾಕ್ಷಸರನ್ನು ಕೊಂದು ಅಗ್ನಿಕುಂಡಲದಲ್ಲಿ ನನ್ನನ್ನು ಪರೀಕ್ಷಿಸುವಂಥ ಅಪರಾಧವನ್ನು ನನ್ನಲ್ಲಿ ಕಂಡೆನೆ. ಹೇಳು ಲಕ್ಷ್ಮಣನೇ ಎಂದು ಸೀತೆಯು ಹೀಗೆ ಪ್ರಶ್ನೆಯನ್ನು ಮಾಡುತ್ತಾಳೆ. 10ನೇ ಪದ್ಯದ ತಾತ್ಪರ್ಯ ಹೀಗಿದೆ.
ಸೀತೆಯು ಲಕ್ಷ್ಮಣನನ್ನು ಕುರಿತು ಕೋಪಿಸಿಕೊಂಡು ಹೀಗೆ ಲಕ್ಷ್ಮಣನಿಗೆ ಹೇಳುತ್ತಾಳೆ, ಇಲ್ಲಿ ಏಕೆ ನಿಂತಿದ್ದೀಯ? ಹೋಗು ಲಕ್ಷ್ಮಣನೇ, ಇಲ್ಲಿ ನೀನು ತಡ ಮಾಡಿದರೆ. ಅಲ್ಲಿ ರಾಮನು ಕೋಪಿಸಿಕೊಳ್ಳುತ್ತಾನೆ, ನನಗೆ ಈ ಕಾಡಿನಲ್ಲಿರುವ ಭಯಂಕರವಾದ ಜಂತುಗಳ ಸಹಾಯವೂ ಉಂಟು. ಅಯೋಧ್ಯೆಯಲ್ಲಿ ರಘುವಂಶದ ಒಡೆಯನಾದ ರಾಮನು ಏಕಾಂಗಿಯಾಗಿದ್ದಾನೆ. ನಿಮ್ಮ ರಾಜ್ಯದಲ್ಲಿ ಲೋಕದ ಅರಸ ಏನು ಮಾಡಿದರೂ ತನ್ನ ಸೇವಕರು ಇದು ಬೇಕು ಇದು ಬೇಡ ಎಂದು ಯಾರೂ ಹೇಳುವುದಿಲ್ಲವೇ? ಭರತ ಶತ್ರುಘ್ನರ ಈ ಕೆಲಸಕ್ಕೆ ಹೇಗೆ ಒಪ್ಪಿದರು? ಅಲ್ಲ, ಹನುಮಂತನೂ ಇರಲಿಲ್ಲವೇ ಹೇಳು ಎಂದು ಲಕ್ಷ್ಮಣನೇ ಎಂದು ದುಃಖಿಸಿದಳು. 10ನೇ ಪದ್ಯದ ತಾತ್ಪರ್ಯ ಹೀಗಿದೆ. ಸೀತೆಯು ಕೊನೆಯದಾಗಿ ಲಕ್ಷ್ಮಣನಿಗೆ ಹೀಗೆ ಹೇಳುತ್ತಾಳೆ, ನೋಡು ಲಕ್ಷ್ಮಣ, ಕರುಣಮಯಿಯಾದ ರಾಮನಲ್ಲಿ ಯಾವ ತಪ್ಪೂ ಇಲ್ಲ. ಅತಿಯಾದ ಪಾಪವನ್ನು ಮಾಡಿ ಹೆಣ್ಣಾಗಿ ಹುಟ್ಟಿ ತನ್ನ ಹುಟ್ಟಿನನ್ನು ಹೊರೆದುಕೊಳ್ಳುವುದು ನನ್ನಲ್ಲಿ ತಪ್ಪು ಇದೆ. ಸಾಕು, ನೀನು ಇಲ್ಲರಬೇಡ, ನೀನು ಹೋಗು. ನಿನಗೆ ದಾರಿಯಲ್ಲಿ ಕ್ಷಣಕ್ಕೂ ಹೆಜ್ಜೆಗೂ ಸುಖವೂ ದೊರೆಯಲಿ ಎಂದು ಸೀತೆ ಕಂಬನಿಯನ್ನು ತುಂಬಿಕೊಂಡಿರುವಾಗ ಲಕ್ಷ್ಮಣನು ಕಾಡಿನ ಅಭಿಮಾನಿಗಳಿಗೆ ಹೀಗೆ ಹೇಳಿದನು. 12ನೇ ಪದ್ಯದ ತಾತ್ಪರ್ಯ ಹೀಗಿದೆ. ಲಕ್ಷ್ಮಣನು ಸೀತೆಗೆ ಹೀಗೆ ಹೇಳುವನು, ಯತಿವನದ ಸ್ಥಳಗಳೇ, ಮರಗಳೇ, ಮೃಗಗಳೇ, ಕ್ರಿಮಿಕೀಟಗಳೇ, ಪಕ್ಷಿಗಳೇ, ಬಳ್ಳಿಗಳೇ, ಹುಲ್ಲಿನ ಪೊದೆಗಳೇ, ಪಂಚಭೂತಗಳಾದ ಆಕಾಶ, ಭೂಮಿ, ನೀರು, ಅಗ್ನಿ, ವಾಯುಗಳೇ, ದಿಕ್ಕುಗಳೇ, ನೀವು ಇನ್ನು ಮುಂದೆ ಸೀತೆಯನ್ನು ಕಾಯುವುದು ನೋಡಿ. ಧರ್ಮ ದೇವತೆಯಾದ ಜಗದಲ್ಲಿ ಪ್ರಸಿದ್ಧವಾದ ನನ್ನ ತಾಯಿಯಾದ ಸೀತೆಯನ್ನು ಕಾಪಾಡಬೇಕು. ತಾಯಿ ಇನ್ನು ಮುಂದೆ ಜಾನಕಿಯ ನೆಲೆ ಈ ಕಾಡು, ತಾಯಿಯಾದ ಭೂಜಾತೆ ನಿನ್ನ ಮಗಳು ಇದ್ದಾಳೆ ಎಂದು ತಿಳಿದುಕೊಂಡು ಕಾಪಾಡಬೇಕೆಂದು ಲಕ್ಷ್ಮಣನು ಕೈಮುಗಿದು ಕೇಳಿಕೊಂಡನು. 13ನೇ ಪದ್ಯದ ತಾತ್ಪರ್ಯ ಹೀಗಿದೆ. ಕವಿ ಹೀಗೆ ಹೇಳುತ್ತಾನೆ, ಜನಮೇ ಜಯರಾಜನೇ ಕೇಳು, ಅಲ್ಲಿರುವ ಪಕ್ಷಿ, ಪ್ರಾಣಿ, ಕ್ರಿಮಿಕೀಟಗಳು ಭೂಜಾತೆಯನ್ನು ಸೀತೆ ಸುತ್ತುವರೆದು ನಿಂತುಕೊಂಡು ದೇಹವನ್ನು ಕುಗ್ಗಿಸಿಕೊಂಡು ಅಲುಗಾಡದೆ ಕಣ್ಣೀರು ಸುರಿಸುತ್ತಾ ಅವು ತಮ್ಮ ದ್ವೇಷದ ಮೂಲ ಗುಣಗಳನ್ನು ಮರೆತು ಹುಲ್ಲಿನ ಮೇವನ್ನು ತಿನ್ನುವುದನ್ನು ಬಿಟ್ಟು ಕೊರಗುತ್ತಿದ್ದವು. ಇವುಗಳ ಜೊತೆಯಲ್ಲಿ ಮರಗಳು, ಬಳ್ಳಿಗಳು ಸಹ ಬಾಡಿ ಹೋಗಿ ಕೊರಗುತ್ತಿದ್ದವು. ದುಃಖದ ಭಾರದಿಂದ ಅಲ್ಲಿರುವ ಕಲ್ಲುಗಳು ಸಹ ಕರಗುತ್ತಿದ್ದವು. ಹೀಗೆ ಜಗತ್ತಿನಲ್ಲಿರುವ ಮಹಾತ್ಮರು, ಉತ್ತಮ ರಾಷ್ಟ್ರ ಜನಗಳು ಕಷ್ಟವನ್ನು ನೋಡಿ ಯಾರೂ ಸಹಿಸಿಕೊಳ್ಳುವುದಿಲ್ಲ. ಹಾಗೆ ಸೀತೆಯು ಈ ಕಷ್ಟಕ್ಕೆ ಈ ಕಾಡಿನ ಸಮೂಹವೇ ದುಃಖವನ್ನು ಅನುಭವಿಸುತ್ತಿವೆ. 14ನೇ ಪದ್ಯದ ಸಾರಾಂಶ ಹೀಗಿದೆ. ಭೂಮಿಯ ಮಗಳಾದ ಸೀತೆಯು ನಂತರ ಚೇತರಿಸಿಕೊಂಡು ನನಗೆ ಇನ್ನು ಮುಂದೆ ಈ ಕಾಡಿನಲ್ಲಿ ನನಗೆ ಮುಂದಿನ ದಾರಿಯು ಯಾವುದು ಎಂದು ಚಿಂತಿಸುತ್ತಾ ದಿಕ್ಕುಗಳನ್ನು ನೋಡಿ ಹೆಚ್ಚು ಬಲಹೀನವಾದ ಅಂಗಗಳನ್ನು ಧೂಳು ಹತ್ತಿರುವ ದೇಹವನ್ನು ತನ್ನ ಬಚ್ಚಿದ ಮುಡಿಯಿಂದಾದ ವಿಕಾರವನ್ನು ಲೆಕ್ಕಿಸದೆ ಹೀಗೆ ಸೀತೆ ಹೇಳಿಕೊಳ್ಳುತ್ತಾಳೆ. ಮಿಥಿಲಾ ನಗರದ ಜನಕ್ಕೆ ಮಹಾರಾಜನ ವಂಶದಲ್ಲಿ ಜನಿಸಿ ರಘುವಂಶದ ದಶರಥ ಮಹಾರಾಜನೇ ಸೊಸೆಯಾಗಿದ್ದರೂ ನನಗೆ ಭಯಂಕರವಾದ ಈ ಅಡವಿಯಲ್ಲಿ ಕಷ್ಟವನ್ನು ಅನುಭವಿಸುವಂತಾಯಿತಲ್ಲ. ಅಯ್ಯೋ, ಇದು ನನ್ನ ಹಣೆ ಬರಹ ಎಂದುಕೊಂಡು ಸೀತೆಯು ಕಲ್ಲಿನ ಮರಗಳೇ ಕರಗುವ ಹಾಗೆ ಅತಿಯಾಗಿ ದುಃಖಿಸಿದಳು. 15ನೇ ಪದ್ಯದ ತಾತ್ಪರ್ಯ ಹೀಗಿದೆ. ಅಷ್ಟರಲ್ಲಿ ಯಜ್ಞಕ್ಕೆ ಬೇಕಾದ ಪಶುಕಟ್ಟಿನ ಕಂಬವನ್ನು ಹುಡುಕುತ್ತಾ ಕಾಡಿಗೆ ಪ್ರಸಿದ್ಧ ತಪಸ್ವಿಯಾದ ವಾಲ್ಮೀಕಿ ಮುನಿ ಶ್ರೇಷ್ಠನು ತನ್ನ ಶ್ರೇಷ್ಠರು ಜೊತೆಗೂಡಿ ನಡೆದು ಬಂದಾಗ ಸೀತೆಯು ಕಾಣಿಸುತ್ತಾಳೆ. ಕಾಡಿನಲ್ಲಿ ಒಬ್ಬಳೆ ಕಾಡನ್ನು ಪ್ರವೇಶಿಸಲು ದಿಕ್ಕು ಕಾರಣವೇ ದುಃಖದಿಂದ ದಿಕ್ಕು ತೋಚದೆ ನಿಂತಿರುವುದನ್ನು ಲಕ್ಷ್ಮೀಶನು ಕೋರಿಕೆ ಹೀಗೆ ಕೊಡುತ್ತಾನೆ. ಪ್ರಕೃತಿಯು ಗ್ರೀಷ್ಮ ಋತುವಿನಲ್ಲಿ ಎಲೆಗಳಲ್ಲಿ ಉದುರಿ ಕಷ್ಟವನ್ನೂ ಕಳೆದುಕೊಂಡು ಹೊಸ ರೀತಿಯಲ್ಲಿ ಹೊಳೆಯುವಂಥ ಕಾಂತಾರದ ದೇವತೆಯೇ ತಾನು ಎನ್ನುವ ಹಾಗೆ ಹೆಚ್ಚು ದುಃಖಿಸುತ್ತಿರುವ ಸೀತೆಯನ್ನು ನೋಡಿದನು. 16ನೇ ಪದ್ಯದ ತಾತ್ಪರ್ಯ ಹೀಗಿದೆ.
ವಾಲ್ಮೀಕಿಯು ಸೀತೆಯನ್ನು ಕುರಿತು ಹೀಗೆ ಹೇಳುವಳು. ಸೀತೆ, ಬಿಡು ನಿನ್ನ ಶೋಕವನ್ನು, ನೀನು ಇಬ್ಬರು ಪುತ್ರರನ್ನು ಪಡೆಯುತ್ತೀಯೇ. ಭುವಿಸದಿರು, ಇನ್ನು ಅನುಮಾನ ಪಡಬೇಡ. ಜನಕನಿಗೆ ನಾವು ಬೇರೆಯವರಲ್ಲ. ನೀನು ನಮ್ಮ ಆಶ್ರಮಕ್ಕೆ ಬಂದು ಸುಖವಾಗಿ ಇದ್ದರೆ ನಿನಗೆ ಯಾವ ಯಾವ ಬಯಕೆ ಉಂಟು ಅದೆಲ್ಲ ನಾನು ನೆರವೇರಿಸುತ್ತೇನೆ. ಹೆದರಿಕೊಳ್ಳಬೇಡ ಎಂದು ಸಮಾಧಾನ ಮಾಡಿ ರಾವಣನ ವೈರಿಯಾದ ರಾಮನ ರಾಣಿಯಾದ ಸೀತೆಯನ್ನು ತನ್ನ ಆಶ್ರಮಕ್ಕೆ ವಾಲ್ಮೀಕಿಯು ಕರೆದುಕೊಂಡು ಬಂದನು.